ತಲೆಬಾಗಿಸೋದಾದರೆ ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯದಲ್ಲಿ ನಾವು ಸಾಗಿ ಹೋಗೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಅತಿ ಉನ್ನತವಾದ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಕಳೆದ ದಿನಮಾನಗಳಿಂದ ನಮ್ಮೆಲ್ಲರನ್ನು ಕಾಪಾಡಿ ನಿನ್ನೆ ದಿನದಲ್ಲಿ ಕೂಡ ನಿಮ್ಮ ಮಗನ ಮುಖಾಂತರ ಅದ್ಭುತವಾದ ಸಂದೇಶವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈ ರಾತ್ರಿ ಸಮಯದಲ್ಲಿ ಕೂಡ ನಾವೆಲ್ಲರೂ ಕೂಡ ದೇವ ಆಶೆಯಿಂದಲೂ ಆತುರದಿಂದಲೂ ನಿನ್ನ ಮಾತುಗಳನ್ನು ಕೇಳಬೇಕಂತೇಳಿ ಆಲೋಚನೆಯಿಂದ ಕೂಡಿ ಬಂದಿದ್ದೇವೆ. ದೇವ, ನೀವು ಉನ್ನತವಾದಂತಹ ಉಪದೇಶವನ್ನು ನಮಗೆ ನೀಡುತ್ತೀರೆಂಬುದಾಗಿ ನಾವು ನಂಬುತ್ತಾ ಇದ್ದೇವೆ. ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡ್ರಿ ದೇವ. ನಾವು ಮನುಷ್ಯರಾಗಿದ್ದೇವೆ, ಮನುಷ್ಯರ ಆಲೋಚನೆಗಳಂತೆ ಇರದೆ ನಿಮ್ಮ ಆತ್ಮವು, ಪರಿಶುದ್ಧ ಆತ್ಮ ದೇವರು ನಮ್ಮೊಳಗಿಟ್ಟುಕೊಂಡು ಆತನ ಅನುಗುಣವಾಗಿ ಆತನಿಗೆ ವಿಧೇಯರಾಗಿ ನಾವು ನಿನ್ನ ವಾಕ್ಯಕ್ಕೆ ನಮ್ರತೆಯಿಂದ ಕಿವಿಗೊಡುವಂತ ಭಾಗ್ಯ ನಮಗೆ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ಕೂಡಿ ಬಂದಂತೆ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ, ನಿನ್ನ ಜ್ಞಾನದಿಂದ ತುಂಬಿಸ್ರಿ ದೇವ. ನನ್ನನ್ನು ಕೂಡ ನಿನ್ನ ಜ್ಞಾನದಿಂದ ತುಂಬಿಸ್ರಿ, ಒಳ್ಳೆ ಆಲೋಚನೆಗಳಿಂದ ಕೂಡಿರ್ತಕ್ಕಂಥ ಮಾತುಗಳನ್ನು ಹೇಳುವಂತ ಭಾಗ್ಯ ನನಗೆ ಅನುಗ್ರಹಿಸಬೇಕೆಂಬುದಾಗಿ ಸಂಪೂರ್ಣವಾಗಿ ನನ್ನನ್ನು ನಿನ್ನ ಕೈಗೊಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತಾ ಇದ್ದೇನಪ್ಪ ತಂದೆ, ಆಮೆನ್. ಕೂಡಿ ಬಂದಂತಹ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಿಯರೇ. ಮತ್ತು ಈ ಒಂದು ಸಮಯದಲ್ಲಿ ದೇವರ ವಾಕ್ಯ ಹೇಳುವಂತ ಅವಕಾಶ ನಮಗೆ ಮಾಡಿಕೊಟ್ಟಿದ್ದಾನೆ ದೇವರು. ಮತ್ತು ಈ ತಂಪಾದ ವಾತಾವರಣವನ್ನು ನಾವು ಸುಮ್ಮನೆ ಕಳೆಯದೆ ಆತನ ಮಹಿಮೆಗಾಗಿ ಆತನು ವಾಕ್ಯವನ್ನು ಕೇಳುವಂತ ಕಾಲಾವಕಾಶ ಮಾಡಿಕೊಟ್ಟಂತ ದೇವರಿಗೆ ಸ್ತೋತ್ರಗಳನ್ನು ಮತ್ತೊಂದ್ಸಲ ಸಲ್ಲಿಸುತ್ತಾ ಮತ್ತೆ ವಾಕ್ಯದಾನದಲ್ಲಿ ನಾವು ಹೋಗೋಣ. ನಾವು ಬೈಬಲ್ನಲ್ಲಿ ಪ್ರತಿಯೊಂದು ದಿನ ಕೂಡ ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಬಲಪಡಿಸಿಕೊಳ್ಳುವಂತ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ಇವತ್ತು ಕೂಡ ಒಳ್ಳೆಯ ಸಂದೇಶವನ್ನು ಕೇಳೋಣ. ದೇವರು ನಮ್ಮೊಟ್ಟಿಗೆ ಏನ್ ಮಾತಾಡ್ಬೇಕಂತ ಅನ್ಕೊಂಡಿದ್ದಾರೋ ಆ ಉದ್ದೇಶನ ನಾವು ಆಲೋಚನೆ ಮಾಡಿಕೊಳ್ಳೋಣ. ಈ ಮಾತುಗಳು ನನ್ನದಲ್ಲ, ನನ್ನ ಕುಟುಂಬದ ವಿಷಯ ಅಲ್ಲ, ಇದು ದೇವರ ಮನಸ್ಸಿನಲ್ಲಿರುವಂತ ಆಲೋಚನೆಗಳಿಂದ ಕೂಡಿರ್ತಕ್ಕಂತ ಮಾತುಗಳು. ಅದಕ್ಕಾಗಿ ದೇವರ ವಾಕ್ಯವನ್ನು ಕೇಳುವಾಗ ನಾವು ಬಹು ಜಾಗ್ರತೆಯಿಂದ ವಾಕ್ಯವನ್ನು ಕೇಳಲಿಕ್ಕೆ ಇಷ್ಟಪಡ್ಬೇಕಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಯಾಕಂದ್ರೆ ದೇವರ ಮನಸ್ಸು ಬಹಳ ದೊಡ್ಡದು, ಅದು ಅಪಾರವಾದದ್ದು. ಅದು ಸಾಗರಕ್ಕಿಂತಲೂ ಸಮುದ್ರಗಳಿಗಿಂತಲೂ ವಿಶಾಲವಾಗಿರತಕ್ಕಂಥ ಮನಸ್ಸು ಆತಂದು. ಆತನಷ್ಟು ಪ್ರೀತಿ ಪ್ರೇಮ ಇದ್ದಷ್ಟು ಯಾರಲ್ಲಿ ಕೂಡ ಇಲ್ಲ. ಆತನು ನಮ್ಮನ್ನು ಕನಿಕರಿಸುವ ದೇವರು, ಕಾಪಾಡುವಂತ ದೇವರು. ನಮ್ಮೊಟ್ಟಿಗೆ ಆತನು ನಿರಂತರವಾಗಿದ್ದು ನಮ್ಮನ್ನು ಆಧ್ಯಾತ್ಮಿಕ ಜೀವನದಲ್ಲಿ ಬಲಪಡಿಸುತ್ತಾ ಪ್ರತಿದಿನವೂ ಕೂಡ ನಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಆತನು ಇಷ್ಟಪಡುವಂತ ದೇವರಾಗಿದ್ದಾನೆ. ಅವತ್ತಿನ ದಿನದಲ್ಲಿ ಆದಾಮು ಅವರ ಸಂಗಡ ಪ್ರತಿದಿನಲೂ ಕೂಡ ತಂಪಾದ ವಾತಾವರಣದಲ್ಲಿ ಯಾವ ರೀತಿ ಅವರೊಟ್ಟಿಗೆ ಕಾಲ ಕಳೆದನೋ ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ದೇವರು ಕಾಲ ಕಳಿಬೇಕಂತ ಆಸೆ ಪಡ್ತಾ ಇದ್ದಾನೆ. ಅದಕ್ಕಾಗಿ ಆತನ ಮಾತುಗಳು ಪ್ರತಿದಿನಲೂ ಕೂಡ ಸೇವಕರ ಮುಖಾಂತರ ತಿಳಿಸ್ತಾ ಇದ್ದಾನೆ. ನನ್ನೊಂದಿಗೆ ಮಾತ್ರ ಅಲ್ಲದೆ ಇನ್ನು ಅನೇಕ ಗೂಗಲ್ ಮೀಟಿಂಗ್ಗಳು ಮತ್ತು ಯೂಟ್ಯೂಬ್ ನಲ್ಲಿ ಬರ್ತಕ್ಕಂಥ ಚಾನೆಲ್ಗಳು, ಇನ್ನು ಅನೇಕರ ಮುಖಾಂತರ ಅನೇಕ ರೂಪದಲ್ಲಿ ವಿಧವಾಗಿ ಆತನು ಬೋಧನೆ ಮಾಡುವಂತವನಾಗಿದ್ದಾನೆ. ಆತನು ಒಂದೇ ಒಂದು, ನಾವೆಲ್ಲರೂ ರಕ್ಷಣಾ ಮಾರ್ಗದಲ್ಲಿ ಇರಬೇಕು ಅನ್ನೋದೇ. ಒಂದ್ಸಲ ಇಬ್ರಿದವರಿಗೆ ಬರೆದಂತ ಪತ್ರಿಕೆ ಮೊದಲನೇ ಅಧ್ಯಾಯ, ಇಬ್ರಿದವರಿಗೆ ಬರೆದಂತ ಪತ್ರಿಕೆ ಮೊದಲನೇ ಅಧ್ಯಾಯ ಪ್ರಾರಂಭ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಮೊದಲನೇ ಅಧ್ಯಾಯ ಪ್ರಾರಂಭ ವಚನವನ್ನು ಓದಿಕೊಳ್ಳೋಣ. ಎಲ್ಲರೂ ಬೈಬಲ್ ಅನ್ನು ತೆಗಿರಿ ಮತ್ತು ಓದಿರಿ. ಯಾಕಂದ್ರೆ ಓದಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತಾ ಪ್ರಿಯರೇ. ದೇವರು ಪ್ರತಿದಿನಲೂ ಕೂಡ ನಮ್ಮ ಸಂಗಡ ಇರಬೇಕು, ನಮ್ಮ ಸಂಗಡ ಮಾತಾಡಬೇಕು ಅನ್ನೋದೇ ಅವರಿಗೆ ಬೇಕಾಗಿದೆ. ಅದಕ್ಕೆ ಪ್ರತಿದಿನಲೂ ಕೂಡ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ ಅನ್ನಂತ ವಿಷಯ ಇಲ್ಲಿ ನಮಗೆ ಕಾಣ್ತಾ ಇದೆ. ಪುರಾತನ ಕಾಲದಲ್ಲಿ ಇಬ್ರಿದವರಿಗೆ ಬರೆದಂತ ಮೊದಲನೇ ಪತ್ರಿಕೆ ಇಬ್ರಿ ಪತ್ರಿಕೆ ಮೊದಲನೇ ಅಧ್ಯಾಯ ಪ್ರಾರಂಭ ವಚನ.
ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು ಎಂಬುದಾಗಿ ವಾಕ್ಯ ನಮಗೆ ಬೋಧನೆ ಮಾಡ್ತಾ ಇದೆ. ಅಂದ್ರೆ ಪ್ರಿಯರೇ, ದೇವರು ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಷಯವನ್ನು ಕೂಡ ಆ ಹೇಳ್ಕೊಳ್ಬೇಕನ್ನಂತ ಆಶೆ, ಆಕಾಂಕ್ಷೆ, ತನ್ನ ಭಾವನೆ, ತಾನು ಏನಾದರೂ ಆಲೋಚನೆ ಮಾಡ್ಕೊಂಡಿದ್ದಾನೋ, ತಾನು ಏನಾದರೂ ಅನ್ಕೊಂಡಿದ್ದಾನೋ, ತಾನು ಏನಾದರೂ ಹೇಳ್ಬೇಕಂತ ಇದಾನೋ, ಅದೆಲ್ಲವೂ ಕೂಡ ಇಲ್ಲಿ ಹೇಳ್ತಾ ಇದೆ. ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು. ನಿಜವಾಗಲೂ ದೇವರು ನಮ್ಮೊಟ್ಟಿಗೆ ಮಾತಾಡ್ಬೇಕಂತ ಆಸೆ ಪಡ್ತಾ ಇದ್ದಾನನ್ನಂತ ವಿಷಯ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಆತನು ಮಾತಾಡ್ಬೇಕು ಅನ್ಕೊಂಡಾಗ ನಾವು ಕಿವಿಗೊಡುವವರಾಗಿರಬೇಕು. ನಾವು ಕಿವಿಗೊಡುವವರಾಗಿರಬೇಕು. ಆತನ ಮಾತಿಗೆ ನಾವು ಬೆಲೆ ಕೊಡಬೇಕು. ನಾನು ಪ್ರವಾದಿಗಳ ಮುಖಾಂತರ ಮಾತಾಡಿದ್ದೇನೆ, ಪಿತೃಗಳ ಸಂಗಡ ಮಾತಾಡಿದ್ದೇನೆ, ಮತ್ತು ಸೇವಕರ ಮುಖಾಂತರ ಮಾತಾಡಿದ್ದೀನಿ, ಯೇಸು ಕ್ರಿಸ್ತನ ಮುಖಾಂತರ ಮಾತಾಡಿದ್ದೀನಿ, ಅಪೋಸ್ತಲರ ಮುಖಾಂತರ ನಿಮ್ಮೊಟ್ಟಿಗೆ ಮಾತಾಡಿದ್ದೀನಿ ಅಂತೇಳಿ ಈ 66 ಪುಸ್ತಕಗಳಲ್ಲಿರ್ತಕ್ಕಂಥ ಮಾತುಗಳೆಲ್ಲವೂ ಕೂಡ ನಮ್ಮೊಟ್ಟಿಗೆ ಮಾತಾಡಿದ ಹಾಗೆ ನಮ್ಗೆ ಅನಿಸ್ತಾ ಇದೆ ಅಲ್ವಾ? ನನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ ದೇವರು ಅಂತ ನಾವು ಯಾವಾಗಾದ್ರೆ ಅನ್ಕೊಳ್ತೀವೋ ಅವಾಗೇ ದೇವರ ಮನಸ್ಸು ನಮಗೆ ಅರ್ಥ ಆಗೋದು. ಇದು ಅವರಿಗೆ ಮಾತಾಡಿದ್ದು, ಇದು ಇವರಿಗೆ ಮಾತಾಡಿದ್ದು ಅಂತ ನಾವು ಅನ್ಕೊಂಡ್ರೆ ದೇವರು ನಮ್ಮ ಹತ್ರ ಮಾತಾಡಿಲ್ಲ ಅನ್ನೋ ಭಾವನೆ ನಮಗೆ ಕಂಡು ಬರುತ್ತಾ ಪ್ರಿಯರೇ? ದೇವರು ನಮ್ಮೊಟ್ಟಿಗೆ ಮಾತಾಡ್ಬೇಕಂತ. ಅದಕ್ಕೆ ಅಂತ್ಯಕಾಲದಲ್ಲಿ, ಈ ಕೊನೆ ಗಳಿಗೆಯಲ್ಲಿ, ಅಂದ್ರೆ ಯೇಸು ಕ್ರಿಸ್ತನ ಕಾಲದಿಂದ ಮೊದಲುಗೊಂಡು ಇಂದಿನವರೆಗೆ ಕೂಡ ಯೇಸು ಕ್ರಿಸ್ತನ ಮುಖಾಂತರ ನಮ್ಮೊಟ್ಟಿಗೆ ಮಾತಾಡ್ಬೇಕು ಅಂತ ಆಸೆ ಪಟ್ಟಿದ್ದಾನೆ, ಮಾತಾಡ್ತಾ ಇದ್ದಾನೆ. ಅನೇಕ ಸೇವಕರ ಮುಖಾಂತರ ನಮ್ಮನ್ನು ಎಚ್ಚರಿಸುವುದಾಯ್ತು, ನಮ್ಮನ್ನು ಬಲಪಡಿಸುವುದಾಯ್ತು, ನಮ್ಮನ್ನು ಖಂಡಿಸುವುದಾಯ್ತು, ನಮ್ಮನ್ನು ಪ್ರೀತಿಸುವುದಾಯ್ತು, ನಾವು ಬಲಹೀನರಾಗಿದ್ದಾಗ ನಮ್ಮನ್ನು ಬಲಪಡಿಸುವುದಾಯ್ತು, ನಾವೇನಾದರೂ ಕುಂದುಕೊರತೆಗಳಲ್ಲಿದ್ದಾಗ ನಮಗೆ ಆರ್ಥಿಕ ಸಹಾಯ ಮಾಡುವುದಾಯ್ತು. ಈ ರೀತಿಯಾಗಿ ದೇವರು ಮನಸ್ಸು ನಮ್ಮನ್ನ ಕೈ ಬಿಡಲಾರದಾಗೆ ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮನ್ನು ಪ್ರತಿ ವಿಷಯದಲ್ಲೂ ಕೂಡ ಚೈತನ್ಯವಂತರನ್ನಾಗಿ ಮಾಡುತ್ತಾ, ನಮ್ಮನ್ನು ಎಚ್ಚರಿಸುತ್ತಾ, ನಮ್ಮೊಟ್ಟಿಗೆ ಇದ್ದುಕೊಂಡು ಇರ್ಬೇಕಂತ ಆಸೆ ಪಡುವಂತ ದೇವರು ನಮ್ಮ ದೇವರಾಗಿದ್ದಾನೆ ಪ್ರಿಯ. ಎಲ್ಲಾ ದೇವರುಗಳು ಅನ್ಕೊಂಡಂತವ್ರು ಅಂದ್ರೆ ಯಾರು ದೇವರು, ಎಲ್ಲಾ ದೇವರುಗಳಂದ್ರೆ ಯಾರು ದೇವರಿಲ್ಲ, ದೇವರು ಒಬ್ಬನೇ ಇದ್ದಾನೆ. ಆದ್ರೆ ಪ್ರಪಂಚದಲ್ಲಿ ದೇವರುಗಳು ಅನ್ಕೊಂಡವ್ರು ಯಾರು ಕೂಡ ಗುಡಿಗೆ ಅಂಕಿತವಾಗಿದ್ದಾರೆ, ಗೋಪುರಗಳಿಗೆ ಅಂಕಿತವಾಗಿದ್ದಾರೆ ಹೊರತು ನಮ್ಮ ಸೃಷ್ಟಿಕರ್ತನಾದ ದೇವರು, ನಿನ್ನಗೆ ಜನ್ಮ ಕೊಟ್ಟಂತ ದೇವರು ಮಾತ್ರ ನಮ್ಮೊಟ್ಟಿಗೆ ಇರುವುದಕ್ಕಾಗಿ ಆತನು ಆಸೆ ಪಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನೀವು ಮರಿಬಾರ್ದು. ನಿಜವಾಗ್ಲೂ ದೇವರು ನಿನ್ನ ಸಂಗಡ ಇರ್ಬೇಕಂತ ಆಸೆ ಪಡ್ತಾ ಇದ್ದಾನೆ. ನಿಂದು ಯಾವ ವಯಸ್ಸು, ನಿಂದು ಯಾವ ಪ್ರಾಂತ, ನಿಂದು ಯಾವ ಏರಿಯಾ ಅಂತಲ್ಲ ಮುಖ್ಯ ಅಲ್ಲ. ದೇವರು ವಯಸ್ಸಿನ ಸಂಗಡ ಕೂಡ ತಾರತಮ್ಯ ಇಲ್ಲ. ನಾನು ಈ ವಯಸ್ಸಿನಲ್ಲೇ ಇವರೊಟ್ಟಿಗೆ ಇರಬೇಕು, ನಾನು ಈ ವಯಸ್ಸಿನಲ್ಲೇ ಇವರೊಟ್ಟಿಗೆ ನಾನು ಮಾತಾಡ್ಬೇಕು, ಈ ವಯಸ್ಸಿನಲ್ಲಿ ನಾನು ಇವರಿಗೆ ದೂರ ಆಗ್ಬೇಕು ಅನ್ನಂತ ಆಲೋಚನೆ ಅಲ್ಲ. ಗೌರ್ಮೆಂಟ್ ಅವರಾದ್ರೆ ವಯಸ್ಸಿಗೆ ತಕ್ಕದ 18ನೇ ವಯಸ್ಸಿನಿಂದ 58-60 ವಯಸ್ಸುವರೆಗೆ ನಮ್ ಕೂಡ ಕೆಲಸ ಮಾಡ್ಕೊಂತದ. ಆಮೇಲೆ ನೀವ್ ಯಾರು ನನಗೆ ಗೊತ್ತಿಲ್ಲ ಅಂತದ. ಏನ್ ಮಾಡಿಬಿಡ್ತದ, ರಿಟೈರ್ಮೆಂಟ್ ಕೊಟ್ಟು ನಮ್ಮನ್ನ ಮನೆ ಕಳಿಸಿಬಿಡ್ತದ. ಆದ್ರೆ ದೇವರು ಬಾಲ್ಯದಿಂದಲೂ ಮೊದಲುಗೊಂಡು ಮುಪ್ಪಿನ ತನಕ, ನಿನ್ನ ಮರಣ ಹೊಂದುವ ತನಕ ನಿನ್ನೊಂದಿಗೆ ಮಾತಾಡಬೇಕು, ನಿನ್ನೊಟ್ಟಿಗೆ ಕೆಲಸ ಮಾಡಿಸಿಕೊಳ್ಬೇಕು, ನಿನ್ನ ಸಂಗಡ ಇರಬೇಕು ಅನ್ನಂಥದ್ದು ದೇವರಿಗೆ ಬಹಳ ಬಹಳ ಆಸೆ ಪ್ರಿಯರೇ. ಅದಕ್ಕಾಗಿ ನಾವು ಬೈಬಲ್ ನಲ್ಲಿ ನೋಡುವಾಗ ಕೀರ್ತನೆ ಇದು ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ ಪ್ರಾರಂಭ ವಚನದಲ್ಲಿ ನಾವು ನೋಡುವಾಗ, ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ ಪ್ರಾರಂಭ ವಚನ ಒಂದು ಒಳ್ಳೆಯ ಮಾತು ಮಾತಾಡುವುದನ್ನು ನಾವು ನೋಡ್ತಾ ಇದೀವಿ ಪ್ರಿಯರೇ. ಪ್ರಾರಂಭ ವಚನದಲ್ಲಿ ನಾವು ಓದೋಣ. ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ಹೇಳುವ ನೀನು ಹೇಳುವ ವರ್ಷಗಳು ಸಮೀಪವಾಗುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಅಂತ ಹೇಳ್ತಾ ಇದೆ. ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯೌವನದಲ್ಲಿ ಅಂತ ಹೇಳ್ತದೆ. ತೆಲುಗಿನಲ್ಲಿ ಆದ್ರೆ ಬಾಲ್ಯದಲ್ಲಿ ಅಂತ ಹೇಳ್ತದೆ. ನೀ ಸೃಷ್ಟಿಕರ್ತ ಬಾಲ್ಯ ದಿನములు ಎಂದೇ ಸೃಷ್ಟಿಕರ್ತನು ಸ್ಮರಿಸುನು. ಬಾಲ್ಯ ದಿನಗಳಿಂದಲೂ ಕೂಡ ದೇವರು ನಿನ್ನ ಆರಾಧನೆ ಬೇಕು, ನಿನ್ನ ಸ್ತುತಿ ಬೇಕು ಅಂತ ಹೇಳ್ತಾ ಇದ್ದಾನೆ. ಬಾಲ್ಯ ದಿನಗಳಲ್ಲಿ ಕೂಡ ನಿನ್ನ ಆರಾಧನೆ ಬೇಕು. ನಿನ್ನ ತೊದಲ ತುಟಿಯಿಂದ ನನ್ನನ್ನು ಕೊಂಡಾಡು.
ನೀನು ಈ ದೊಡ್ಡವನಾದಾಗ, ಮುಪ್ಪಿನ ವಯಸ್ಸಾದಾಗ ಅಥವಾ ಮಧ್ಯ ವಯಸ್ಸಾದಾಗ ನನ್ನ ಸಂಗಡ ಇರು, ನೀನು ನನ್ನ ಆರಾಧಿಸು ಅಂತ ಹೇಳ್ತಾ ಇಲ್ಲ. ಬಾಲ್ಯದಿಂದಲೇ ಎಂಬ ಶಬ್ದವನ್ನು ಬಳಸಿದಾನೆ ದೇವರು. ಅಂದ್ರೆ ಬಾಲಕರಿಗೆ ಕೂಡ ತನ್ನ ಮಾತುಗಳು ತಿಳಿಸಬೇಕಂತೇಳಿ ಇಷ್ಟಪಡ್ತಾ ಇದ್ದಾನೆ. ಬಾಲಕರಿಗೂ ಕೂಡ, ಸಣ್ಣವರಿಗೂ ಕೂಡ ತನ್ನ ಉಪದೇಶವನ್ನು ತಿಳಿಸಿಕೊಡಬೇಕು. ಅವರು ಕೂಡ ನನ್ನ ಮಾತುಗಳು ಮಾತಾಡಬೇಕು ಅಂತೇಳಿ ಆಸೆ ಪಡ್ತಾ ಇದ್ದಾನೆ. ನಮಗ್ ಗೊತ್ತುಂಟು ಪ್ರಿಯರೇ, ನಾವು ಮತ್ತೇನ್ ಸುವಾರ್ತೆ, ಲೂಕನ ಸುವಾರ್ತೆಯಲ್ಲಿ ನೋಡಿದಾಗ ಪರಿಸಯ್ಯರು, ಶಾಸ್ತ್ರಿಗಳು, ಸದ್ದುಕಾಯರು ಯೇಸು ಸ್ವಾಮಿ ಬಳಿಗೆ ಬಂದು ಆ ಎಲ್ಲ ಚಿಕ್ಕ ಮಕ್ಕಳು ಕೂಡ, ದೊಡ್ಡವರು ಕೂಡ ಆತನಿಗೆ ಓಸನ್ನಿಗೆ ಜಯವಾಗಲಿ, ಓಸನ್ನಿಗೆ ಜಯವಾಗಲಿ ಅಂತೇಳಿ ಹಾಡಾಡುವಾಗ ಇವರೆಲ್ಲರಿಗೆ ಕಿವಿ ಮುಚ್ಚಿಕೊಂಡು ಈ ಶಬ್ದ ನಿಲ್ಲಿಸ್ರಿ ಅಂತೇಳಿ ಯೇಸು ಸ್ವಾಮಿ ಬಂದು ಅವರಿಗೆ ಬಾಯಿ ಮುಚ್ಚಿಸ್ತಿದ್ದೇ ಇಲ್ಲ ಅಂತ ಮಾತಾಡ್ತಾನೆ ಪ್ರಿಯರೇ. ಅಂದ್ರೆ ಬಾಲಕರೆಲ್ಲರೂ ಕೂಡ ಅವತ್ತು ದೇವರನ್ನು ಸ್ತುತಿಸುವಂತದ್ದು ನೋಡ್ತಾ ಇದ್ವಿ. ಅಂದ್ರೆ ಬಾಲಕರೊಂದಿಗೂ ಕೂಡ ದೇವರು ಮಾತಾಡ್ಬೇಕು ಅಂತ ಆಸೆ. ಸಣ್ಣ ಮಕ್ಕಳ ಜೊತೆ ಕೂಡ ಮಾತಾಡ್ಬೇಕಂದ್ರೆ ಸಣ್ಣ ಮಕ್ಕಳೊಟ್ಟಿಗೂ ಕೂಡ ಮಾತಾಡ್ಬೇಕು ಅನ್ನಂಥದ್ದು ಆತನಿಗೆ ಇಷ್ಟ. ಸಣ್ಣ ಮಕ್ಕಳಿಗೆ ಕೂಡ ಬಲವಾದಂತ ಜ್ಞಾನವನ್ನು ಕೊಟ್ಟು ಬಲಪಡಿಸಬೇಕು ಅನ್ನಂಥದ್ದು ಆಶೆ ಪ್ರಿಯರೇ. ಮತ್ತೇನ್ ಸುವಾರ್ತೆ 11ನೇ ಅಧ್ಯಾಯ, ಮತ್ತೇನ್ ಸುವಾರ್ತೆ 11ನೇ ಅಧ್ಯಾಯ ಎಲ್ಲರೂ ತೆಗಿಬೇಕು. 25ನೇ ವಚನವನ್ನು ಓದ್ಕೊಳ್ಳೋಣ ಪ್ರಿಯರೇ. 11ನೇ ಅಧ್ಯಾಯ 25ನೇ ವಚನ ಓದ್ರಿ ಪ್ರಿಯರೇ. ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಅಂತ ಹೇಳ್ತಾ ಇದೆ ಪ್ರಿಯರೇ. ಎಷ್ಟೆಷ್ಟೋ ಮಹಾ ಜ್ಞಾನಿಗಳು, ಪಂಡಿತರು ಈ ಲೋಕದಲ್ಲಿ ಇದ್ದಾರೆ. ಅವರೆಲ್ಲರಿಗೆ ನಿನ್ನ ಜ್ಞಾನವನ್ನು ಮರೆ ಮಾಡಿ ನಿನ್ನನ್ನು ಆಶ್ರಯಿಸಿರ್ತಕ್ಕಂಥ ಮಕ್ಕಳಿಗೆ, ನಿನ್ನನ್ನು ನಂಬಿರತಕ್ಕಂತಹ ಮಕ್ಕಳಿಗೆ, ಬಾಲಕರಿಗೆ ಕೂಡ ನಿನ್ನ ವಾಕ್ಯವನ್ನು ಪ್ರಕಟಣೆ ಮಾಡಿದ್ದಿ ನೀನು. ನಿನ್ನ ಅಪಾರವಾದ ಜ್ಞಾನವನ್ನು ಅವರಿಗೆ ಕೊಟ್ಟು ನಡೆಸ್ತಾ ಇದ್ದಿ ನೀನು. ದೇವರು ಎಷ್ಟು ಅದ್ಭುತ ನೋಡ್ರಿ, ಆಲೋಚನೆ ಮಾಡ್ರಿ ಪ್ರಿಯರೇ. ಆತನು ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ, ಅಥವಾ ನಾವು ಆತನ ಮಾತುಗಳನ್ನು ಹೇಳಲಿಕ್ಕೆ, ಅಥವಾ ನಾವು ಆತನ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ವಯಸ್ಸು ಬೇಕಾಗಿಲ್ಲ ಪ್ರಿಯರೇ. ಇಲ್ಲಿ ನೀನು ಸಣ್ಣವನಿದ್ದಾಗಲೂ ನೀನು ಮಾಡಬಹುದು, ನೀನು ಯೌವನಸ್ಥ ಕಾಲದಲ್ಲಿ ಮಾಡಬಹುದು, ಬಾಲ್ಯದಲ್ಲಿ ನೀನು ಮಾಡಬಹುದು, ನೀನು ಮಧ್ಯ ವಯಸ್ಸಿನಲ್ಲಿ ನೀನು ಮಾಡಬಹುದು, ವೃದ್ಧಾಪದಲ್ಲಿ ನೀನು ಮಾಡಬಹುದು, ಸಾಯುವಂತ ವಯಸ್ಸು ಬಂದರೂ ಕೂಡ ನೀನು ಆತನ ಕೆಲಸ ಮಾಡಬಹುದು, ಆತನ ಆರಾಧನೆ ಮಾಡಬಹುದು, ಆತನ ಸ್ತುತಿ ಮಾಡಬಹುದು. ಎಲ್ಲಿಂದ ಮೊದಲುಗೊಂಡಂದ್ರೆ ಬಾಲ್ಯದಿಂದ ಮೊದಲುಗೊಂಡು ವೃದ್ಧಾಪದವರೆಗೆ ಕೂಡ ನಿನ್ನ ಬಾಯಿ ಮುಖಾಂತರ ಆತನ ಸ್ತುತಿ ಹೊಂದಬೇಕು ಅನ್ಕೊಳ್ತಾ ಇದ್ದಾನೆ. ನಿನ್ನ ಬಾಯಿ ಮುಖಾಂತರ ಆತನ ಮಹಿಮೆ ಹೊಂದ್ಕೊಳ್ಬೇಕು ಅನ್ಕೊಂಡಿದ್ದಾನೆ. ನಿನ್ನ ಬಾಯಿ ಮುಖಾಂತರ ಆತನ ಮಾತುಗಳನ್ನು ಹೇಳಿಸಿಕೊಳ್ಳಬೇಕಂತ ಆಸೆ ಪಡ್ತಾ ಇದ್ದಾನೆ. ಇಷ್ಟು ಸ್ನೇಹಿತನಾಗಿರ್ತಕ್ಕಂಥ ದೇವರು, ಇಷ್ಟು ಸಮೀಪನಾಗಿರ್ತಕ್ಕಂಥ ದೇವರು, ನೀನು ನಾನು ನಂಬಿರ್ತಕ್ಕಂಥ ದೇವರು ಅಷ್ಟು ಸಮೀಪವಾಗಿದ್ದಾನೆ, ಅಷ್ಟು ಹತ್ರದಲ್ಲಿದ್ದಾನೆ, ಅಷ್ಟು ಅದ್ಭುತವಾಗಿ ನಮ್ಮೊಟ್ಟಿಗೆ ಇದ್ದುಕೊಂಡು ತನ್ನ ಮಾತುಗಳನ್ನು ಮಾತಾಡಲಿಕ್ಕೂ ತನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಲಿಕ್ಕೆ ಇಷ್ಟಪಡುವಂತ ದೇವರಾಗಿದ್ದಾನೆ. ನಾವು ಮನುಷ್ಯರಾಗಿದ್ದೇವೆ, ಆತನು ದೇವರಾಗಿದ್ದಾನೆ. ಆದ್ರೂ ಕೂಡ ತಾರತಮ್ಯ ಇಲ್ಲದೆ ಅವರು ನರರು ಮಾತ್ರ, ಅವರು ಅಯೋಗ್ಯರು, ಅವರು ಪಶುಪ್ರಾಯಗಳು, ಅವರಲ್ಲಿ ಜ್ಞಾನ ಇಲ್ಲ ಅಂತ ಗೊತ್ತಿದ್ರು ಕೂಡ ತನ್ನ ಜ್ಞಾನವನ್ನು ಅವರಿಗೆ ಪ್ರಕಟಣೆ ಮಾಡ್ತಾ ಇದ್ದಾನಂತ ಪ್ರಿಯರಿ. ವಚನ ಭಾಗವನ್ನು ನಾವು ನೋಡಿದ್ರೆ, ನೀನು ಮಹಾಜ್ಞಾನಿಗಳಿಗೂ, ಪಂಡಿತರಿಗೂ, ವಿವೇಕರಿಗೂ, ಬುದ್ಧಿವಂತರಿಗೂ ಕೂಡ ನೀನು ನಿನ್ನ ಜ್ಞಾನವನ್ನು ಮರೆ ಮಾಡಿ ನಿನ್ನನ್ನು ಆಶ್ರಯಿಸಿದವರಿಗೆ, ಆತನನ್ನು ನಂಬಿದಂತ ಬಾಲಕರಿಗೆ ತನ್ನ ಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಇಂತಹ ಪ್ರೀತಿಯುಳ್ಳ ದೇವರನ್ನು ಇವತ್ತು ಮರೆತು ಬದುಕ್ತಾ ಇದೆ ಸಮಾಜ. ಇಂತಹ ಗಾಢವಾಗಿ, ಆಳವಾಗಿ ನಮ್ಮನ್ನು ಪ್ರೀತಿ ಮಾಡುವಂತ ದೇವರನ್ನು ಇವತ್ತು ಕ್ರೈಸ್ತತ್ವ ಕೇವಲ ಅವಸರಗಾಗಿ ಬಳಸಿಕೊಳ್ತಾ ಇದೆ. ಇವತ್ತು ಇದು ಬಹಳ ನೊಂದುಕೊಳ್ಳುವಂತ ವಿಷಯ ಪ್ರಿಯರೇ, ಬಹಳ ಬಾಧೆ ಪಡುವಂತ ವಿಷಯ ಪ್ರಿಯರೇ. ಆಲೋಚನೆ ಮಾಡಿ, ಆತನು ನಮ್ಮನ್ನು ಪ್ರೀತಿಸುವಂತ ದೇವರಾಗಿದ್ದಾನೆ. ಆತನು ತಾರತಮ್ಯ ತೋರಿಸ್ಬೇಕು ಅನ್ಕೊಂಡಿದ್ರೆ, ನಾನು ಇಂಥವ್ರನ್ನೇ ಆರಿಸ್ಕೊಂತೀನಿ, ಇಂಥವರೇ ನನಗೆ ಬೇಕು, ಇವರೇ ನನಗಿಷ್ಟ, ನೀವ್ ಯಾರು ಬೇಕಾಗಿಲ್ಲ ಅಂತ ಹೇಳ್ಬಿಡ್ತದ ಮುಖದ ಮೇಲೆ. ಆದ್ರೆ ಯೇಸು ಕ್ರಿಸ್ತನು ಹೇಳಿರ್ತಕ್ಕಂಥ ಮಾತು ನೋಡಿದ್ರೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಯಾರಂತ?
ಬಡತನದಲ್ಲಿರ್ತಕ್ಕಂಥವ್ರು, ದುಃಖದಲ್ಲಿರ್ತಕ್ಕಂಥವ್ರು, ಕಷ್ಟದಲ್ಲಿರ್ತಕ್ಕಂಥವ್ರು, ಸಮಸ್ಯೆಗಳಲ್ಲಿ ವೇದನೆಗೆ ಗುರಿಯಾಗಿರ್ತಕ್ಕಂಥ ಪ್ರತಿ ಒಬ್ಬರನ್ನು ಕೂಡ ಆತನು ಕರಿತಾ ಇದ್ದಾನೆ. ನೀವೆಲ್ಲರೂ ಕೂಡ ನನಗೆ ಬೇಕು, ನೀವೆಲ್ಲರೂ ನನಗೆ ಬೇಕು, ನಿಮ್ಮ ಮುಖಾಂತರನೇ ನಾನು ಮಹಿಮೆ ಹೊಂದಿಕೊಳ್ಳಬೇಕಂತೇಳಿ ಬಡವರನ್ನು, ಕಡುಬಡವರನ್ನು, ಏನ್ರಿ ತೃಣೀಕರಿಸಲ್ಪಟ್ಟವರನ್ನು, ಕುಲಹೀನರನ್ನು, ಪ್ರತಿಯೊಬ್ಬ ಮನುಷ್ಯನನ್ನು ದೇವರು ಆರಿಸಿಕೊಂಡು ಮುಂದಕ್ಕೆ ಕರೆದುಕೊಂಡು ಅವ್ರ ಬಾಯಿ ಮುಖಾಂತರ ನನ್ನ ಸ್ತುತಿಗಾನ, ಮಾನ, ಮಹಿಮೆ ಹೊಂದಬೇಕಂತ ಹೇಳಿ ಇಷ್ಟಪಡ್ತೀನಂತ ದೇವ್ರು ಹೇಳ್ತಾ ಇದ್ದ ನೋಡ್ರು. ಇದ್ದರೆ ದೇವರಿಗೆ ಬೇಕಾಗಿರೋದು ಆ ಒಂದು ಪಾತ್ರೆ ನಿನಗೆ ಕೊಟ್ಟಿದ್ದಾನೆ. ಆತನನ್ನು ಆರಾಧಿಸುವುದಕ್ಕೂ ಅಥವಾ ಆತನನ್ನು ನಾಮವನ್ನು ಮಹಿಮೆಪಡಿಸುವುದಕ್ಕೂ ಪ್ರಕಟಿಸುವುದಕ್ಕೂ ನಿನ್ನನ್ನು ಆರಿಸಿಕೊಂಡಿದ್ದಾನೆ ದೇವರು. ಮತ್ತೆ ನೀನೇನ್ ಮಾಡ್ತಾ ಇದೀಯ ಅಂತಕ್ಕಂಥದ್ದನ್ನು ನೀನು ಆಲೋಚನೆ ಮಾಡಬೇಕಾಗಿದೆ. ನಿನಗೆ ಎಷ್ಟು ಮಟ್ಟಿಗೆ ನಿನಗೆ ದೇವರ ವಾಕ್ಯ ಅರ್ಥ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ದೇವರು ನಾನು ಪಾಪಿಯಾಗಿದ್ದಾಗಲೂ ಕೂಡ ನನ್ನನ್ನು ಆರಿಸಿಕೊಂಡು ನನ್ನ ಬಾಯಿ ಮುಖಾಂತರ ತನ್ನ ಮಾತನ್ನು ಎಳಿಸಿಕೊಳ್ಳಬೇಕಂತ ಆಸೆ ಪಡ್ತಾ ಇದ್ದಾನೆ. ನನ್ನ ಬಾಯಿ ಮುಖಾಂತರ ಆತನ ನಾಮವನ್ನು ಕೊಂಡಾಡಿಸಿಕೊಳ್ಳಬೇಕು, ನಾನು ಆಡಬೇಕು, ನಾನು ಪ್ರಾರ್ಥನೆ ಮಾಡಬೇಕು, ನಾನು ಸ್ತುತಿ ಮಾಡ್ಬೇಕಂತೇಳಿ ನನ್ನನ್ನು ಆರಿಸಿಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾನಲ್ಲ ದೇವರು. ಎಷ್ಟು ಪ್ರೀತಿ ಸ್ವರೂಪನಾಗಿದ್ದಾನೆ. ಮತ್ತೆ ಇಂಥ ದೇವರಿಗೆ ನಾನೇನ್ ಮಾಡ್ತಾ ಇದ್ದೀನಂತ ಎಂದಾದ್ರೂ ನೀನು ಆಲೋಚನೆ ಮಾಡ್ಕೊಂಡಿದೀಯಾ? ನೀನು ಆಲೋಚನೆ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರ್ತದ ಪ್ರಿಯರೇ. ನಿಜವಾಗ್ಲೂ ಅಂಥ ಪ್ರೀತಿ ಉಳ್ಳಂತ ದೇವರನ್ನು, ಕನಿಕರ ಸ್ವರೂಪವುಳ್ಳ ದೇವರನ್ನು ನಾವು ನಂಬಿದ್ದೀವಿ. ಆತನು ಕೂಡ ನಮ್ಮನ್ನು ಎಂದಿಗೂ ಕೈ ಬಿಡದೆ ನಮ್ಮನ್ನು ಬಾಲ್ಯದಿಂದ ಮೊದಲುಗೊಂಡು ವೃದ್ಧಾಪ ತನಕ ಕಾಪಾಡುತ್ತಾ, ನೀವು ನನಗೆ ಬೇಕು, ನಾನು ನಿಮ್ಮ ತಂದೆ, ನೀವು ನನ್ನ ಮಕ್ಕಳಂತೇಳಿ ಬಾಯಿ ತೆರೆದು ಹೇಳ್ಕೊಳ್ತಾ ಇದ್ದಾನೆ. ಪ್ರೀತಿ ಉಳ್ಳಂತ ಮಕ್ಕಳೇ, ಒಂದ್ಸಲ ನಾವು ಕೊರಿಂಥದವರಿಗೆ ಬರೆದಂತ 2ನೇ ಪತ್ರಿಕೆ 6ನೇ ಅಧ್ಯಾಯ 16ರಿಂದ 18 ವಚನಗಳವರೆಗೆ ಓದ್ಕೊಳ್ಳೋಣ ಪ್ರಿಯರೇ. 16ನೇ ವಚನದಿಂದ 18ನೇ ವಚನದವರೆಗೆ ಕೊರಿಂಥ ಪತ್ರಿಕೆ 2ನೇ ಪತ್ರಿಕೆ, ಎಲ್ಲಾರು ತೆಗಿಬೇಕು, 2ನೇ ಪತ್ರಿಕೆ 16ನೇ ವಚನದಿಂದ ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯ ಜನರು ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವಶಕ್ತನಾದ ದೇವರು ಕರ್ತನು ಹೇಳುತ್ತಾನೆ ಎಂಬುದಾಗಿ ಹೇಳ್ತಾ ಇದೆ. ದೇವರು ಹೇಳ್ತಾ ಇದ್ದಾನೆ, ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ನನಗೆ ನೀವು ಮಕ್ಕಳಾಗಿರ್ಬೇಕು, ನಾನು ನಿಮಗೆ ತಂದೆ ಆಗಿರ್ಬೇಕು. ನಮ್ಮಿಬ್ಬರ ಸಂಬಂಧ ಇದು. ನಿನಗೂ ನನಗೂ ಸಂಬಂಧ ಏನಂತಂದ್ರೆ, ನನ್ನ ನಾಮವನ್ನು ನೀವು ಕೊಂಡಾಡಬೇಕು, ನನ್ನನ್ನು ಸ್ತುತಿಸಬೇಕು. ಸಂಬಂಧ ಏನು ಅಂತಂದ್ರೆ, ನೀನು ನನಗೆ ಮಗ ಮಗಳು, ನಾನು ನಿನಗೆ ಅಪ್ಪ. ಸರ್ವಶಕ್ತನಾದ ದೇವರು ಮತ್ತು ನಿನಗೆ ತಂದೆಯಾದ ದೇವರು. ನಾನ್ ನಿನಗೆ ತಂದೆಯಾಗಿರುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ನಾನ್ ನಿನಗೆ ತಂದೆ ಆಗಿರುತ್ತೇನೆ, ನೀವು ನನಗೆ ಮಕ್ಕಳಾಗಿರ್ಬೇಕು ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ ಪ್ರಿಯರೇ, ಎಂತ ಪ್ರೀತಿ ಪ್ರಿಯರೇ! ಇಂಥ ಪ್ರೀತಿ ತೋರಿಸುವಂತ ಸರ್ವ ಸೃಷ್ಟಿಕರ್ತನನ್ನು ನಾವು ಇವತ್ತು ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಒಂದ್ಸಲ ಆಲೋಚನೆ ಮಾಡ್ರಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಯಾಕೆ ನಾವು ಈ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ? ಕಾರಣ ಏನು? ಬೈಬಲ್ ನಲ್ಲಿ ನೋಡೋಣ ಪ್ರಿಯರೇ. ಕೆಲವು ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ತನ್ನ ಬಲವಾದಂತ ಕಾರ್ಯಗಳನ್ನು ಮಾಡಿಕೊಂಡು ತನ್ನ ನಾಮಕ್ಕೆ ಮಹಿಮೆ ತಂದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಚಿಕ್ಕ ಮಕ್ಕಳು ನೋಡುವುದಕ್ಕೆ ಚಿಕ್ಕ ಮಕ್ಕಳು, ಆ ಚಿಕ್ಕ ಮಕ್ಕಳಿಗೆ ಆತನು ಎಂತ ಜ್ಞಾನವನ್ನು ಕೊಟ್ಟು ಆತನು ಇದು ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡೋಣ. ಇಲ್ಲಿ ವಚನ ಭಾಗವನ್ನು ನೋಡಿದ್ರೆ, ನೀವು ನನಗೆ ಮಕ್ಕಳು, ನಾನು ನಿಮಗೆ ತಂದೆ. ನೀವು ನನ್ನ ಮಗ ಅಂತ ಹೇಳಿದ್ರೆ, ಎಲ್ಲಿ ಸ್ತ್ರೀಯರು ಮಕ್ಕಳನ್ನ ನನ್ನ ಮಗ ಅಂದಿದ್ದಾನೆ ಅಂದ್ರೆ ಗಂಡಸರನ್ನೇ ಆರಿಸ್ಕೊಂಡಿದ್ದಾನೆ ಅಂತ ಅಂತಾರಂತೇಳಿ ಸ್ತ್ರೀಯರು ಕೂಡ ಹೇಳ, ನೀವು ನನ್ನ ಕುಮಾರಿಯರು, ಕುಮಾರ ಕುಮಾರಿಯರು. ಒಪ್ಪನಾಗಿ ಮಾತಾಡಿದ್ರೆ, ಅಮ್ಮ ನಿಮ್ಮನ್ನ ನಾನು ತಿರಸ್ಕಾರ ಮಾಡಿಲ್ಲ, ನೀವು ನನ್ನ ಮಕ್ಕಳಮ್ಮ, ನನ್ನ ಮಗಳು ನೀನು, ಅಪ್ಪ ನೀನು ನನ್ನ ಮಗ ನೀನು.
ನಮ್ ಸಂಬಂಧ ಬಲವಾಗಿರಬೇಕು. ಎಂತ ಬಲವಾಗಿರ್ಬೇಕಂದ್ರೆ, ಸೈತಾನನು ಎಷ್ಟು ಬಂದು ನಮ್ಮನ್ನ ಕೆಡಿಸ್ಬೇಕಂತ ಆಲೋಚನೆ ಮಾಡಿದ್ರು ಕೂಡ ಕೆಡಲಾರ್ದಂತ ಬಲವುಳ್ಳ ಸಂಬಂಧ ಉಳ್ಳವರಾಗಿರ್ಬೇಕು ನಾವು. ಹೌದಾ? ಗಂಡ ಹೆಂಡ ಸಂಬಂಧ ಹೆಂಗಿರ್ತದಂದ್ರೆ, ಗಂಡ ಹೆಂಡ್ರ ಜಗಳ ಉಂಡು ಮಲಗೋ ತನಕ ಅಂತ ಹೇಳಿ ಒಂದು ಗಾದೆ ಮಾತಾಡ್ತಿರ್ತಾರ ನಮ್ ಕಡೆಗೆಲ್ಲ. ಮತ್ ನಿಮ್ ಕಡೆಗೆ ಇಲ್ಲ ಐತೋ ಇಲ್ಲ ಗೊತ್ತಿಲ್ಲ, ನಮ್ ಕಡೆಗೆ ಹೇಳ್ತಿರ್ತಾರ ಗಂಡ ಹೆಂಡತಿ ಜಗಳ ಎಲ್ಲಿವರೆಗೆ ಅಂದ್ರೆ ಉಂಡು ಮಲಗೋ ತನಕ. ಅಷ್ಟ್ರೊಳಗಾಗಿ ಅವ್ರು ಮರ್ತೋಗ್ತಾರ, ಜಗಳನ ಮರ್ತೋಗ್ಬಿಡ್ತಾರ. ಉಂಡು ಹಾಸಿಗೆಯಲ್ಲಿ ಹೋಗ್ಬಿಟ್ರೆ ಒಬ್ರಿಗೊಬ್ರು ಕ್ಷಮಿಸ್ಕೊಳ್ತಾರ, ಒಬ್ರಿಗೊಬ್ರು ಪ್ರೀತಿ ಮಾಡ್ಕೊಳ್ತಾರ. ಏನು ಹಗಲೆಲ್ಲ ಏನು ಆಯ್ತು ಬಿಡು ಅಂತ ಹೇಳಿ ಕ್ಷಮಿಸ್ಕೊಳ್ತಾರ. ನಿನ್ನ ನನ್ನ ಸಂಬಂಧದಲ್ಲಿ ದುಷ್ಟನು, ಮೂರನೇ ವ್ಯಕ್ತಿ ದುಷ್ಟನು ಬಂದ್ರೆ ಅವನ ಮಾತಿಗೆ ನಾವು ಕಿವಿಗೊಡಬಾರದು. ನಾವ್ ಹೆಂಗಿರ್ಬೇಕಂದ್ರೆ ತಂದೆ ಮಕ್ಕಳ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು, ಬಲವಾಗಿ ಬೆಳಿಬೇಕು. ನೀವು ನನ್ನಲ್ಲಿ ನಿಮ್ಗೆ ಏನ್ ಬೇಕಾಗಿದೋ ಅದೆಲ್ಲವನ್ನು ಕೊಡುವಂತವನು ನಾನಾಗಿದ್ದೇನೆ, ನಾನು ಕೊಡುತ್ತೇನೆ. ಆದ್ರೆ ನೀವು ನನ್ನ ಮಾತಿಗೆ ಕಿವಿಗೊಡಬೇಕು, ನನ್ನ ಆಲೋಚನೆಗಳ ಪ್ರಕಾರ ನೀವು ನಡಿಬೇಕು. ನಮ್ಮ ಸಂಬಂಧ ಯಾರು ಬಂದರೂ ಕೂಡ ಕೆಡಲಾರ್ದಂತ ಸಂಬಂಧವಾಗಿರಬೇಕು. ಇದಾನೆ ಒಬ್ಬ ದುಷ್ಟನಿದ್ದಾನೆ, ನನ್ನ ನಿನ್ನ ಮಧ್ಯದಲ್ಲಿ ಇದ್ದಾನೆ. ನನ್ನ ಮೇಲೆ ಅವನು ಚಾಡಿ ಹೇಳ್ತಾನ, ನನ್ನ ಮೇಲೆ ಅವನು ದೂರ ಹೇಳ್ತಾನ, ನನ್ನ ಸಂಬಂಧವನ್ನು ಕೆಡಿಸೋ ಪ್ರಯತ್ನವನ್ನು ಮಾಡ್ತಾನ. ದಯಮಾಡಿ ಅವನ ಮಾತು ಕೇಳಬಾರ್ದಂತೇಳಿ ನಾನು 66 ಪುಸ್ತಕಗಳುಳ್ಳ ಈ ಬೈಬಲ್ ನಿಮಗೆ ಕೊಟ್ಟಿದ್ದೇನೆ. ಅವನ ಮಾತಿಗೆ ನೀವು ಕಿವಿಗೊಡ್ಬೇಡ್ರಿ. ಅವನ ಮಾತು ಕೇಳಿ ನನಗೆ ದೂರ ಆಗ್ಬೇಡ್ರಿ, ಕೆಡಬೇಡ್ರಿ, ಮನಸ್ಸು ಕೆಡಿಸ್ಕೊಳ್ಬೇಡ್ರಿ. ಇನ್ನೊಬ್ಬರ ಮಾತು ಕೇಳಿ ಮನಸ್ಸು ಕೆಡಿಸಿಕೊಂಡು ದೂರ ಆದ್ರೆ ನಷ್ಟ ನಿನಗೆ ಅಲ್ವಾ, ನಿನಗೆ ಅಲ್ವಾ. ಈಗ ನಾವು ಮನುಷ್ಯರಿದ್ದೀವಿ, ಕೆಲವರು ನಮ್ಮ ಮೇಲೆ ಇಲ್ಲದ ಸಲ್ಲದ ಮಾತುಗಳು ಹೇಳ್ತಿರ್ತಾರೆ. ಕೆಟ್ಟ ಮಾತು ಹೇಳ್ಬಹುದು, ಅಥವಾ ಪಿತೃಗಳು ಏನಾದ್ರು ನೇರಾರೋಪಣೆ ಅವ್ರ ಮೇಲೆ ಮಾಡ್ಬೋದು. ಅವ್ರು ಹಿಂಗಂದ್ರ ಸರ್, ಅವ್ರು ಹಂಗಂದ್ರ ಸರ್, ಅವ್ರು ಚೆನ್ನಾಗಿಲ್ಲ ಸರ್, ಅವ್ರು ಬೇಸಿಲ್ಲ ಸರ್ ಅಂತ ಯಾರೋ ಒಬ್ರು ಹೇಳ್ಬೋದು. ನಿನಗೆ ಹೇಳ್ಬೋದು ಅಥವಾ ನನಗೆ ಹೇಳ್ಬೋದು. ಅವಾಗ ಅವ್ರ ಮಾತು ಕೇಳಿ ನೀನಾಯ್ತು ಅಥವಾ ನಾನಾಯ್ತು ಅವ್ರ ಮಾತು ಕೇಳಿ ನಮ್ಮಿಬ್ಬರ ಸಂಬಂಧನ ಕಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅದು ಸಂಬಂಧ ಅಲ್ಲ ಪ್ರಿಯರೇ, ಸಂಬಂಧ ಅಲ್ಲ. ನಮ್ದು ಪ್ರೀತಿ ಅಂದ್ಮೇಲೆ ಹೆಂಗಿರ್ಬೇಕು ಅಂತಂದ್ರೆ, ಯಾರು ಏನೇ ಹೇಳಿ ಆ ಸಂಬಂಧನ ಕಳ್ಕೊಳ್ಳಕ್ ಇಷ್ಟಪಡಬಾರ್ದು. ಹೌದಾ, ನಿನ್ನ ಮುಂದೆ ನನ್ನ ಬೈದಿದ್ದಾನ, ಅವನು ಬೈದ್ರೆ ಬೈಲ್ ಬಿಡು, ಅವ್ನು ದೊಡ್ಡವನಾಗ್ಲಿ ಬಿಡು. ಅವನ್ ಎಷ್ಟೊತ್ತಿದ್ರೆ ನನ್ನ ಸ್ನೇಹಿತ, ಎಷ್ಟೊತ್ತಿದ್ರೆ ನನ್ನ ಆತ್ಮೀಯನು, ಎಷ್ಟೊತ್ತಿದ್ರೆ ಅವನು ನನ್ನ ಪ್ರಾಣಕ್ಕಿಂತ ಹೆಚ್ಚು ಅಂತೇಳಿ ಒಂದು ಸಲ ನೀನು ಈ ಮಾತು ನಿನಗೆ ಚಾಡಿ ಹೇಳಿದವನಿಗೆ ಅಥವಾ ನಿನಗೆ ಪಿತೃ ಹೇಳಿದವನಿಗೆ ನೀನು ಈ ಮಾತು ಮಾತಾಡು, ಇನ್ನೊಂದ್ಸಲ ನಿನ್ನ ಹತ್ರ ಬಂದು ಯಾವ ಕೆಟ್ಟ ಮಾತು ಆಡಲ್ಲ. ದೇವರ ಬಳಿಗೆ ಹೋಗಿ ಇವನು ನಮ್ಮ ಮೇಲೆ ಎಂತ ಕಂಪ್ಲೇಂಟ್ ಕೊಡ್ತಾನಂತ ಗೊತ್ತಾ? ನೋಡ್ರಿ ಒಂದ್ಸಲ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 10ನೇ ವಚನ ಮತ್ತು 11ನೇ ವಚನವನ್ನು ಓದಿಕೊಳ್ಳೋಣ ಪ್ರೇರೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 10ನೇ ವಚನದಿಂದ ಓದಿಕೊಳ್ಳೋಣ ಪ್ರೇರೆ. ಅವನ ದೂತರ ಅವನೊಂದಿಗೆ ದಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾ ಶಬ್ದವನ್ನು ಕೇಳಿದನು. ಅದು, ಈಗ ಜಯವೂ ಶಕ್ತಿಯೂ ರಾಜ್ಯವೂ ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನು ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಇವನು ಸೈತಾನನು ಎಂತವನಾಗಿದ್ದಾನಂದ್ರೆ ದೂರು ಹೇಳುವ ದೂರುಗಾರನು. ದೂರುಗಾರನಂದ್ರೆ ದೂರ ಇದಾನಂತಲ್ಲ, ಚಾಡಿ ಹೇಳುವಂತವನು. ನಮ್ಮ ಮೇಲೆ ಹಗಲಿರುಳು ದೇವರ ಮುಂದೆ ಹೋಗಿ ನಮ್ಮ ಮೇಲೆ ಚಾಡಿ ಹೇಳ್ತಾನಂತ ಪ್ರಿಯರೇ. ಅವನು, ನಿನ್ನ ಮಕ್ಕಳು ಚೆನ್ನಾಗಿಲ್ಲ, ನಿನ್ನ ಮಕ್ಕಳು ಹಂಗಿದ್ದಾರೆ, ನಿನ್ನ ಮಕ್ಕಳು ಹಿಂಗಿದ್ದಾರೆ, ನಿನ್ನ ಮಕ್ಕಳು ನಿನ್ನ ಮಾತು ಕೇಳವಲ್ರು, ನಿನ್ನ ಮಕ್ಕಳು ಪಾಪ ಮಾಡ್ತಾ ಇದ್ದಾರೆ, ನಿನ್ನ ಮಕ್ಕಳು ದ್ರೋಹ ಮಾಡ್ತಾ ಇದ್ದಾರೆ, ನಿನ್ನ ನಂಬಿದೀವಿ ಅಂತ ಹೇಳ್ತಾರ, ಆದ್ರೆ ನಿನ್ನ ಮಾತಿನ ಪ್ರಕಾರ ಅವ್ರು ಇಲ್ಲ ಅಂತ ಹೇಳಿ ನಮ್ಮ ಮೇಲೆ ಕೆಟ್ಟದಾಗಿ ದೂರು ಹೇಳ್ತಾ ಇದ್ದಾನಂತವನು. ನೋಡಿದಿರ, ನನ್ನ ಮತ್ತು ದೇವರ ಸಂಬಂಧ, ನಮ್ಮಿಬ್ಬರ ಸಂಬಂಧ, ನಮ್ಮದು ಮತ್ತು ದೇವರದು ಇಬ್ಬರು ಮಧ್ಯದಲ್ಲಿ ಏನು ತಂದೆ ಮಕ್ಕಳ ಸಂಬಂಧ ಇದೆ ನೋಡು, ಈ ತಂದೆ ಮಕ್ಕಳ ಸಂಬಂಧನ ಕೆಡಿಸ್ಬೇಕಂತ ಆಲೋಚನೆ ಮಾಡ್ತಾ ಇದ್ದಾನೆ. ನಿಮ್ಗೆ ಅರ್ಥ ಆಗ್ಬೇಕು ಪ್ರಿಯರೇ, ನಿಮ್ಗೆ ಅರ್ಥ ಆಗ್ಬೇಕು. ತಂದೆ ಮಕ್ಕಳ ಸಂಬಂಧನ ಕೆಡಿಸ್ತಾ ಇದ್ದಾನೆ ಅವನು. ಏನ್ ಹೇಳ್ತಾ ಇದ್ದಾನೆ?
ಒಂದು ಎಕ್ಸಾಂಪಲ್ ಇದೆಯಲ್ಲ ಬೈಬಲ್ ಅಲ್ಲಿ ನಮ್ಗೆ ಯಾರ ಚರಿತ್ರೆ? ಯೋಬನ ಚರಿತ್ರೆ, ಅದೇ ಅಲ್ವಾ? ಯೋಬನ ಚರಿತ್ರೆ ತಗೊಂಡು ಯೋಬನ ಮೇಲೆ ದೂರ ಹೇಳುವುದಕ್ಕೆ ಹೋದಂತ ದೇವರ ಸನ್ನಿಧಿಗೆ ಹೋಗಿ ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡು ಹೇಳ್ತಾ ಇದ್ದಾನೆ ಏನಂತ? ಯೋಬು, ನಿನ್ನ ಮೇಲೆ ಸುಮ್ಮನೆ ಭಕ್ತಿ ಇಟ್ಟಿಲ್ಲ, ಅವನಿಗೆ ಬೇಕಾಗಿರುವುದು ಎಲ್ಲವನ್ನು ಕೊಡ್ತಾ ಇದ್ದಿ, ಬೇಕಾದಷ್ಟು ಸಮೃದ್ಧಿಯಾಗಿ ಕೊಟ್ಟಿದ್ದೆ, ಅವನಿಗೆ ಆಸ್ತಿ ಅಂತಸ್ತು ಕೊಟ್ಟಿದ್ದಿ, ಬಂಗ್ಲೆ ಕೊಟ್ಟಿದ್ದಿ, ಮಕ್ಕಳನ್ನ ಕೊಟ್ಟಿದ್ದಿ, ಸಂತಾನ, ಅವನಿಗೆ ಏನು ಕೊರತೆ ಇಲ್ಲ, ಎಲ್ಲ ಕೊಟ್ಟಿದ್ದೆ. ಅದಕ್ಕೆ ಅವನು ನಿನ್ನಲ್ಲಿ ಭಕ್ತಿ ಇಟ್ಟಿದ್ದಾನೆ. ಅವನ್ಯಾ ಭಕ್ತಿವಂತ? ಒಂದ್ಸಲ ಅದೆಲ್ಲ ತೆಗೆದಾಕ್ಬಿಡು, ನಿನ್ನ ಮರ್ತೋತಾನ, ನಿನ್ನ ದೂಷಿಸ್ತಾನ, ನಿನಗೆ ದೂರ ಆತಾನ ಅಂತೇಳಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳುವುದನ್ನು ನಾವು ನೋಡ್ತಾ ಇದೀವಿ. ಯೋಬನಿಗೆ ಮಾತ್ರ ಅಲ್ಲ ಪ್ರಿಯರೇ, ನಿನ್ನ ಮೇಲೇನೋ ನನ್ನ ಮೇಲೇನೋ ದೇವರ ಬಳಿಗೆ ಹೋಗಿ ದೇವರ ಮುಂದೆ ನಿಂತುಕೊಂಡು ದೂರು ಹೇಳುವಂತ ದೂರುಗಾರನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಮ್ಮ ಸಂಬಂಧನ ಕೆಡಿಸಬೇಕಂತ ಆಲೋಚನೆ ಆತನಿಗಿದೆ, ದುಷ್ಟನಿಗಿದೆ ಪ್ರಿಯರೇ. ಎಷ್ಟು ಕೆಟ್ಟವನಂತಂದ್ರೆ ಅವನು ಇವ್ರನ್ನ ಹಾಳು ಮಾಡಿ ನೋಡ್ಬೇಕನ್ನಂತ ಆಲೋಚನೆ. ದೇವ್ರನ್ನ, ನಮ್ಮನ್ನ ಹಾಳು ಮಾಡಬೇಕು, ನಮ್ಮನ್ನ ದೂರ ಮಾಡಬೇಕು, ದೇವರಿಗೆ ಕಣ್ಣೀರು ತರಿಸಬೇಕು, ದೇವರ ಮನಸ್ಸು ನೊಂದುಕೊಳ್ಳಾಗೆ ಮಾಡಬೇಕು. ನಮಗೆ ದೇವ್ರ ಮೇಲೆ ಕೆಟ್ಟದಾಗಿ ನಮ್ಗೆ ಏನಾದ್ರು ರೋಗ ಬಂತಂದ್ರೆ ನಾವೇನ್ ಮಾಡ್ತೀವಿ? ದೇವ್ರು ನನ್ನ ಪಾಲಿಗಿಲ್ಲ, ದೇವ್ರು ನನ್ನ ಜೊತೆಗಿಲ್ಲ, ದೇವ್ರಿದ್ರೆ ನನಗೆ ಯಾಕೆ ಹಿಂಗಾತದ, ದೇವ್ರು ನನ್ನ ಕೈ ಬಿಟ್ಟಿದ್ದಾನೆ, ದೇವರು ನನ್ನ ಪಾಲಿಗೆ ಸತ್ತಿದ್ದಾನೆ ಅಂತೇಳಿ ಇಲ್ಲದ ಸಲ್ಲದ ಮಾತುಗಳನ್ನು ನಮ್ಮ ಬಾಯಿ ಮುಖಾಂತರ ಮಾತಾಡಿಸ್ತಾನ. ದೇವರಿಗೇನು ನಮ್ಮ ಮೇಲೆ ಹೋಗಿ ದೂರು ನೀಡ್ತಾ ಇದ್ದಾನೆ, ಅವ್ರು ಕೆಟ್ಟವ್ರು ಇದಾರೆ, ಹಂಗಿದಾರೆ, ಹಿಂಗಿದಾರೆ ಅಂತೇಳಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ. ಅಂದ್ರೆ ಟೋಟಲ್ ಇವನ ಕೆಲಸ ಏನಂತಂದ್ರೆ ತಂದೆ ಮಕ್ಕಳ ಸಂಬಂಧವನ್ನು ಕೆಡಿಸುವಂತದ್ದು. ಏನ್ರಿ, ಗಂಡ ಹೆಂಡ್ರ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಇರಬಾರದು ಅಂತ ದೊಡ್ಡವರು ಹೇಳ್ತಿರ್ತಾರ ಪ್ರಿಯರೇ. ಇಬ್ಬರ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ ಆಗ್ಬೋದು, ಗಂಡ ಹೆಂಡ್ರ ಮಧ್ಯದಲ್ಲಿ ಆಗ್ಬೋದು, ಮೂರನೇ ವ್ಯಕ್ತಿ, ಥರ್ಡ್ ಪರ್ಸನ್ ಎಂಟ್ರಿ ಆಗ್ಬಾರ್ದು. ಥರ್ಡ್ ಪರ್ಸನ್ ಎಂಟ್ರಿ ಆದ್ರೆ ಸಂಬಂಧ ಕೆಟ್ಟೋಗುತ್ತಾ, ಸಂಬಂಧ ಕಳೆದೋಗುತ್ತಾ. ಅಥವಾ ಪುರುಷನಿಗಾಯ್ತು ಒಂದು ಗರ್ಲ್ ಫ್ರೆಂಡ್ ಇದ್ರು, ಅಥವಾ ಸ್ತ್ರೀಗೆ ಬಾಯ್ ಫ್ರೆಂಡ್ ಇದ್ರು, ಈ ಎಂದಾದ್ರೂ ಒಂದು ದಿನ ಇವ್ರ ಮಧ್ಯದಲ್ಲಿ ಜಗಳ ಅಂತಕ್ಕಂಥದ್ದು ಬಂದೇ ಬರ್ತದೆ. ಯಾಕ? ಅವಳು ಜಾಸ್ತಿ ಫೋನ್ ಮಾಡ್ತಾಳ, ಅವಳಿಗೆ ನಿನಗೆ ಏನ್ ಸಂಬಂಧ ಅಂತ ಪ್ರಶ್ನೆ ಬಂದೇ ಬರ್ತದ, ಹೌದಾ ಇಲ್ವಾ? ಅಥವಾ ಇವಳಿಗೆ ಯಾರಾದ್ರೂ ಫೋನ್ ಮಾಡಿದ್ರೆ ಯಾಕೆ ಅವನು ಮಾತಿಗೆ ನಿನಗೆ ಫೋನ್ ಮಾಡ್ತಾನ, ಏನು ನಿಮ್ಮಿಬ್ಬರಿಗೆ ಸಂಬಂಧ ಏನಂತ ಇವನು ಹೆಂಡ್ತಿನ ಕೇಳ್ತಾನ, ಹೆಂಡ್ತಿನೂ ಇವಳನ್ನ ಕೇಳ್ತಾಳ. ಇಬ್ಬರನ್ನ ಒಬ್ರಿಗೊಬ್ರು ಏನಾಗ್ಬಿಡುತ್ತೆ, ಮನಸ್ಪರ್ಧೆಗಳು ಬರ್ತಾವ, ಹೌದಾ? ಇದು ನಿಜ ಅನ್ಕೊಂಡಾಗ ಏನಂತಾರ ಅಂದ್ರೆ, ಥರ್ಡ್ ಪರ್ಸನ್, ಇಬ್ರು ಗಂಡ ಹೆಂಡತಿ ಮಧ್ಯದಲ್ಲಿ ಥರ್ಡ್ ಪರ್ಸನ್ಗೆ ಅವಕಾಶ ಕೊಡಬೇಡ್ರಿ. ಅವ್ರು ಅಷ್ಟೇ ದೂರ ಇದ್ದು ದೂರ ಪ್ರೀತಿ ಮಾಡ್ಲಿ, ದೂರಲಿಂದನೇ ಇರ್ರಿ. ಹತ್ತಿರ ಕರ್ಕೊಂಡ್ರಿ ಪ್ರೀತಿ ಮಾಡಿದ್ರೆ ಯಾವ್ದೊಂದು ಸಮಸ್ಯೆ ನೀವು ಇಬ್ಬರ ಮಧ್ಯದಲ್ಲಿ ಬರ್ತದ, ಬೇಡ ಅಂತೇಳಿ ದೊಡ್ಡವ್ರು ಹೇಳ್ತಿರ್ತಾರ ಪ್ರಿಯರೇ. ಮತ್ತೆ ಇದು ನಿಜ ಅಂತ ನೀನ್ ಅನ್ಕೊಂಡ್ರೆ ಪ್ರಿಯರೇ, ಮತ್ತೆ ನಮ್ಮ ಸಂಬಂಧಕ್ಕ ದೇವರ ಸಂಬಂಧಕ್ಕ ಮಧ್ಯದಲ್ಲಿ ಸೈತಾನನ ಯಾಕೆ ಎಂಟ್ರಿ ಆಗ್ತಾನೆ? ಎಂಟ್ರಿ ಆಗೋದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತಾ ಇದೀವಿ ನಾವು? ಸೈತಾನಿಗೆ ಯಾಕೆ ಕಾಲಾವಕಾಶ ಮಾಡಿಕೊಡ್ತಾ ಇದೀವಿ ನಾವು? ಏನಾದ್ರ ಅರ್ಥ ಆಗ್ತಾ ಇದೆ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ? ನನಗೆ ನನ್ನ ದೇವರಿದ್ರೆ ಸಾಕು, ನನಗೆ ದೇವರೇ ನನ್ನ ಸರ್ವಸ್ವ ಅಂತ ನೀನ್ ಅನ್ಕೊಂಡ್ರೆ, ನನ್ನ ಮಕ್ಕಳಿದ್ರೆ ಸಾಕು, ನನ್ನ ಮಕ್ಕಳು ಬಿಟ್ಟು ಏನು ನನಗೆ ಬೇಕಾಗಿಲ್ಲ ಅಂತ ಹೇಳಿ ಆತನ ಅನ್ಕೊಂಡಿದ್ದಾನೆ ಆತ ಅನ್ಕೊಂಡಿದ್ದಾನೆ. ಅದೇ ಮಾತಿನ ಮೇಲೆ ಇದ್ದಾನೆ ಆತನು. ನನ್ನ ಮಕ್ಕಳು ಸಾಕು, ನನಗೆ ಯಾರು ಬೇಡ ಅಂತ ಹೇಳಿ, ಥರ್ಡ್ ಪರ್ಸನ್ನೇ ನನಗೆ ಬೇಕಾಗಿಲ್ಲ, ನನ್ನ ಮಕ್ಕಳಿದ್ರೆ ಸಾಕು ಅಂತೇಳಿ ಆತನ ಅನ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ಆದ್ರೆ ನೀನು ನನ್ನ ದೇವರಿದ್ರೆ ಸಾಕು, ಆತನೊಬ್ಬನೇ ನನಗೆ ಬೇಕು, ಆತನೇ ನನಗೆ ಸರ್ವಶಕ್ತಿವಂತನು, ಸರ್ವವೂ ಸಮಸ್ತವೂ ಆತನಾಗಿದ್ದಾನೆ ಅಂತೇಳಿ ಯಾಕ ಆತನನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇಲ್ಲ? ಮಧ್ಯದಲ್ಲಿ ಯಾಕ ದುಷ್ಟನ ಮಾತನ್ನು ಕೇಳಿ ಆತನಿಗೆ ದೂರ ಆಗ್ತಾ ಇದೀಯ ನೀನು? ಯಾಕ ಆತನ ದೂರ ಮಾಡಿಕೊಳ್ತಾ ಇದೀಯ ನೀನು? ಯಾಕ ಆತನ ನೀನು ಹೀಯಾಳಿಸ್ತಾ ಇದೀಯ ನೀನು? ಯಾಕ ಆತನ ಮನಸ್ಸು ನೋಯಿಸ್ತಾ ಇದೀಯ ನೀನು ಅಂತಕ್ಕಂಥ ನಿನ್ಗೆ ಏನಾದ್ರೂ ಅರ್ಥ ಆಗ್ತಾ ಇದೆಯಲ್ಲ? ಪ್ರೀತಿ ಉಳ್ಳಂತ ದೇವರ ಮಕ್ಕಳ ಒಂದ್ಸಲ ಆಲೋಚನೆ ಮಾಡ್ರಿ. ಸಂಬಂಧ ಕಳಿಬೇಡ್ರಿ, ದೇವರ ಸಂಬಂಧ ಕಳ್ಕೊಳ್ಳಕ್ ಹೋಗ್ಬೇಡ್ರಿ. ಆತನು ಕರುಣಾಮಯನು, ಪ್ರೀತಿ ಸ್ವರೂಪನು, ಸತ್ಯವಂತನು, ಸತ್ಯ ದೇವರಾತನಾಗಿದ್ದಾನೆ. ಆತನನ್ನು ನಂಬಿದ್ದೀವಿ, ಆತನೇ ಸರ್ವಶಕ್ತಿಮಂತನಂತೇಳಿ ನಂಬಿದ್ದೀವಿ. ನಮ್ಮ ಮಧ್ಯದಲ್ಲಿ ಇವನ್ ಯಾರೋ ಎಂಟ್ರಿ ಆಗಿ ಏನೋ ಚಾಡಿ ಮಾತು ಹೇಳಿದ್ರೆ, ಅವನು ಹೇಳಿರೋ ಚಾಡಿ ಮಾತುಗಳು ಕೇಳಿ ನಾವು ದೇವರಿಗೆ ದೂರ ಆಗೋದು ಇದು ಎಷ್ಟರ ಮಟ್ಟಿಗೆ? ದೇವರಿಗೆ ಅಲ್ಲಿ ದೂರ ಹೇಳ್ತಾ ಇದ್ದಾನೆ. ದೇವರು ಅವನ ಮಾತು ಕೇಳಿದ್ನ ಒದ್ದು ಪರಲೋಕದಿಂದ ಪಾತಾಳಕ್ಕೆ ತಳ್ಳಿಬಿಟ್ಟ ಪ್ರಿಯರೇ. ನಾವು 12ನೇ ವಚನದಲ್ಲಿ ನೋಡುವಾಗ, 7ನೇ ವಚನದಲ್ಲಿ ನೋಡುವಾಗ
ಒಂದು ಅದ್ಭುತವಾದಂತ ಮಾತು ನಾವು ನೋಡ್ತೀವಿ ಪ್ರಿಯರೇ. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಕಟಸರ್ಪದ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಕಟಸರ್ಪವು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವನಿಗೆ ಸ್ಥಾನವು ತಪ್ಪಿತು. ಅವನಿಗೆ ಸ್ಥಾನ ಇಲ್ಲ ಪರಲೋಕದಲ್ಲಿ. ಪರಲೋಕದಲ್ಲಿ ಇರುವಂತ ಅವನಿಗೆ ಪರಲೋಕದಲ್ಲಿ ಸ್ಥಾನ ಕಳ್ಕೊಂಡ್ಬಿಟ್ಟ ಅವನು. ಯಾಕೆ ಅವನಿಗೆ ಸ್ಥಾನ ಇಲ್ಲ ಅಲ್ಲಿ ಅಂದ್ರೆ, ಇವನು ನನ್ನ ಮಕ್ಕಳ ಮೇಲೆ ದೂರ ಹೇಳುವುದಕ್ಕೆ ಸಿದ್ಧನಾಗಿದ್ದಾನೆ ಇವನು. ಆಲೋಚನೆ ಮಾಡ್ರಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಸಹೋದರರ ಮೇಲೆ ದೂರು ಹೇಳುವಂತವನಾಗಿದ್ದಾನೆ ಅವನು. ಭೂಲೋಕಕ್ಕೆ ಬಂದು ಅದೇ ಕೆಲಸ ಮಾಡ್ತಾನಂತೇಳಿ ಅವನು ಒದ್ದು ಪಾತಾಳಕ್ಕೆ ತಳ್ಳಿ ಪಾತಾಳದಲ್ಲಿ ಬಂಧಿಸಲ್ಪಟ್ಟು ಕೆಲವು ದಿನಗಳ ಆದ ಮೇಲೆ ಅವನು ಸ್ವಲ್ಪ ಕಾಲ ಟೈಮ್ ಕೇಳಿದ. ಆ ಟೈಮ್ಗೆ ಕೊಟ್ಟ ಅವನಿಗೆ 12ನೇ ವಚನ, ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಅವನಿಗೆ ಕೋಪ ಬಂದಿದೆ, ಅವನು ನಿಮ್ಮ ಬಳಿಗೆ ಬಂದಿದ್ದಾನೆ, ನಿಮ್ಮ ಮನಸ್ಸು ಕೆಡಿಸೋದಕ್ಕೆ ಬಂದಿದ್ದಾನೆ ಅಂತ ಹೇಳಿ ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಬೈಬಲ್ನಲ್ಲಿ ನಮಗೆ ಬರೆಸಿಕೊಟ್ಟಿದ್ದಾನೆ. ಅನೇಕರ ಸೇವಕರ ಮುಖಾಂತರ ಈ ವಿಷಯನ ನಮಗೆ ತಿಳಿಸ್ತಾ ಇದ್ದಾನೆ. ಆದ್ರೆ ಇವತ್ತು ಕ್ರೈಸ್ತರು ಏನ್ ಮಾಡ್ತಾ ಇದ್ದಾರೆ, ಆತನ ಮಾತಿಗೆ ಒಳಗಾಗ್ತಾ ಇಲ್ಲ. ಆತನ ಮಾತಿಗೆ ಒಳಗಾಗ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ, ದುಷ್ಟನಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಪ್ರೀತಿಯುಳ್ಳಂತ ದೇವರು, ದುಷ್ಟನಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂದೆ ಕೂಡ ಸಂಬಂಧನ ಕಳ್ಕೊಳ್ತಾ ಇದ್ದಾರೆ. ದೇವರು ನನಗೆ ಬೇಕಾಗಿಲ್ಲ ಅನ್ನಂತ ಸ್ಥಿತಿಗೆ ಇವತ್ತು ಮನುಷ್ಯರು ಹೋಗಿದ್ದಾರೆ. ಇವತ್ತು ನಾವು ನೋಡ್ತಾ ಇದೀವಿ, ಅನ್ಯ ಜನಾಂಗದವರು ನೋಡ್ತಾ ಇದೀವಿ, ದೇವರೇ ಬೇಡ ನಮಗೆ, ದೇವರೇ ಬೇಕಾಗಿಲ್ಲ ಅಂತ ಹೇಳಿ. ಬಹಳಷ್ಟು ಕ್ರೈಸ್ತ ಜನಾಂಗದವರು ಕೂಡ ಹಿಂದಕ್ಕೆ ಹೋಗಿ ಮತ್ತೆ ಪುನಃ ಲೋಕದ ಕಡೆಗೆ ಹೋಗಿ ನಮಗೆ ದೇವರು ಬೇಡ, ನಮ್ಗೆ ಏನ್ ಮಾಡಿದ್ದಾನೆ ಆತನು, ನಮ್ಗೇನು ಒಳ್ಳೇದು ಮಾಡಿಲ್ಲ ಅಂತ ಹೇಳಿ ದೇವರ ಮೇಲೆ ದೂಷಣೆ ಮಾತುಗಳು ಹೇಳುವಂತದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಇದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತಂದ್ರೆ ಇದು ಬಹಳ ತಪ್ಪಾದಂತ ಅಭಿಪ್ರಾಯ ಇದು. ಅದಕ್ಕೆ ದೇವರೊಟ್ಟಿಗೆ ಸಂಬಂಧನ ಕಳ್ಕೊಳ್ಳಬೇಡ್ರಿ, ದೇವ್ರನ್ನ ಪ್ರೀತಿಸ್ರಿ, ದೇವರ ಹತ್ತಿರದಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡ್ರಿ. ಆತನು ನಿನ್ನ ವಯಸ್ಸು ನೋಡಿಲ್ಲ, ನಿನ್ನ ಮನಸ್ಸು ಬೇಕಾಗಿದೆ ಅಷ್ಟೇ. ಈಗ ನೀನು ನನಗಾಗಿ ಬದುಕಬೇಕು, ನನ್ನ ಆಲೋಚನೆಗಳ ಪ್ರಕಾರ ಇರಬೇಕು ಅಂತೇಳಿ ದೇವರು ನಿನ್ನ ಮೇಲೆ ಕನಿಕರ ತೋರಿಸಿ ನಿನ್ನನ್ನು ಆರಿಸಿಕೊಳ್ತಾ ಇದ್ದಾನೆ. ಪ್ರೀತಿಯುಳ್ಳಂತ ದೇವರ ನಿಜವಾಗಲು ಆತನ ಮನಸ್ಸನ್ನ ಆಲೋಚನೆ ಮಾಡಿಕೊಳ್ಳ್ರಿ. ನೀವು ಆತನಿಗೆ ದೂರ ಆಗೋದಕ್ಕ ನೀವು ಪ್ರಯತ್ನ ಮಾಡ್ಬೇಡ್ರಿ. ಇವತ್ತು ಆ ರೀತಿಯಾಗಿ ದೂರ ಆಗಿ ಸೈತಾನನಿಗೆ ಒಳಗಾಗಿರ್ತಕ್ಕಂಥವ್ರು ಕೋಟ್ಯಾಂತರ ಜನರಿದ್ದಾರೆ ಪ್ರಿಯರೇ, ಕೋಟ್ಯಾಂತರ ಜನರಿದ್ದಾರೆ. ಸುಮಾರು 800 ಕೋಟಿಯಲ್ಲಿ ಸುಮಾರು ಕೋಟ್ಯಾನು ಕೋಟ್ಲೆ ಜನರು ಅವನ ಕಡೆಗೆ ಇದ್ದಾರೆ ಪ್ರಿಯರೇ, ತಂದೆ ಕಡೆಗೆ ಇಲ್ಲ. ತಂದೆ ಮನಸ್ಸು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ. ಕ್ರೈಸ್ತರ ಸಂಪೂರ್ಣವಾದಂತ ಆ ಜೀವನ ಏನಾದ್ರೂ ದೇವ್ರಿಗೆ ಒಪ್ಪಿಸಿಕೊಂಡಿದ್ದಾರೆ ಅಂದ್ರೆ ಕ್ರೈಸ್ತರು ಕೂಡ ಇವತ್ತು ನಾಮಕಾರ್ಥವಾಗಿ ಜೀವನ ಮಾಡ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ವಿಶ್ವಾಸವನ್ನಿಟ್ಟಿದ್ದಾರೆ. ಕಷ್ಟ ಬಂದಾಗ ಅಳ್ತಾರೆ, ಸುಖ ಬಂದಾಗ ದೇವ್ರನ್ನ ಮರೆತು ಹೋಗ್ತಾರೆ. ಹಿಂಗೆ ತಮಗೆ ಇಷ್ಟ ಬಂದಂತ ರೀತಿಯಲ್ಲಿ ದೇವ್ರನ್ನ ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ. ಆದ್ರೂ ದೇವರು ನಿನ್ನ ಮೇಲೆ ಕನಿಕರ ತೋರಿಸಿ ಕನಿಕರ ಪಟ್ಟು ಕಾಪಾಡುತ್ತಾ ನಿನ್ನನ್ನು ಬಲಪಡಿಸುತ್ತಾ, ಇವತ್ತಿಲ್ದ್ರೆ ನನ್ನ ಮಕ್ಕಳು ನಾಳೆ ನನ್ನ ಮಗನೇ ಮಗಳೇ ಒಂದ್ಸಲ ಆಲೋಚನೆ ಮಾಡು, ನೀನ್ ದೇವರಿಗೆ ದೂರ ಆಗೋ ಪ್ರಯತ್ನ ಮಾಡಬೇಡ, ದೇವರಿಗೆ ದೂರ ಆಗೋ ಪ್ರಯತ್ನ ಮಾಡಬೇಡ. ಕಷ್ಟದಲ್ಲಿ, ಸುಖದಲ್ಲಿ, ದುಃಖದಲ್ಲಿ, ಎಲ್ಲಾ ಸಮಸ್ಯೆಗಳಲ್ಲಿ, ಎಲ್ಲಾ ವಿಧದಲ್ಲಿ ಕೂಡ ಆತನನ್ನ ಆಶ್ರಯಿಸಿಗೋ, ಆತನನ್ನು ನಂಬು, ಆತನ ಬಳಿ ಇರು. ಆತನನ್ನೇ ನೀನು ದೇವರೆಂದು ತಿಳಿದುಕೊಂಡು ಪೂಜೆ ಮಾಡು, ನಮಸ್ಕಾರ ಮಾಡು, ಆರಾಧನೆ ಮಾಡು, ಪ್ರಾರ್ಥನೆ ಮಾಡು. ಆತನ ಮಾತುಗಳು ಹೇಳು, ತಿಳಿದ ಮಾತುಗಳು ಹೇಳು. ನೀನ್ ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀವ ಆ ಮಾತುಗಳನ್ನು ನೀನು ಪ್ರಕಟಣೆ ಮಾಡು. ಯಾರನ್ನ ಕಳ್ಕೊಳ್ಳಕ್ ಇಷ್ಟ ಇಲ್ಲ ಪ್ರಿಯರ್, ಯಾರನ್ನ ಕಳ್ಕೊಳ್ಳಕ ದೇವರಿಗೆ ಇಷ್ಟ ಇಲ್ಲ. ಅದು ಹೇಳ್ತಾ ಇದ್ದೇನೆ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 8-9ನೇ ವಚನಗಳಲ್ಲಿ ನಾವು ನೋಡಿದ್ರೆ ಪ್ರಿಯರ್ ಒಂದು ಅದ್ಭುತವಾದಂತ ವಿಷಯನ ಹೇಳ್ತಾನೆ ಪ್ರಿಯರ್. ನಿಮ್ಮೆಲ್ಲರಿಗೂ ಗೊತ್ತಾದಂತ ಮಾತೆ ಪ್ರಿಯರ್, ನಾನೇನು ಹೊಸದಾಗಿ ಏನು ತೆಗಿತಾ ಇಲ್ಲ. ನೀವೆಲ್ಲರೂ ಆ ವಚನಗಳು ಓದ್ಕೊಂಡಿದ್ದೀರಿ. ಮತ್ತೊಂದ್ಸಲ ಆ ವಚನಗಳನ್ನ ನಾವು ನೋಡ್ಕೊಳ್ಳೋಣ ಪ್ರಿಯರೇ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನವನ್ನು ನೋಡುವಾಗ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ, ಯಾವನಾದರೂ ನಾಶವಾಗಬಾರದ
ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲಾರು ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತ ಉಳ್ಳವನಾಗಿದ್ದಾನೆ. ದೀರ್ಘ ಶಾಂತ ಉಳ್ಳವನಾಗಿದ್ದಾನೆ. ಯಾಕೆ ಗೊತ್ತಾ? ನೀವ್ ಯಾರು ಕೂಡ ಒಬ್ಬರಾದ್ರೂ ಕೂಡ ನಾಶವಾಗಬಾರದು ಅಂತಕ್ಕಂಥದ್ದು ಆತನಿಗೆ ಆಸೆ. ಎಂತ ಮನಸ್ಸು ಪ್ರಿಯರೇ ನಿನ್ನ ತಂದೆದು. ಯಾರು ಕೂಡ ಒಬ್ಬರು ಕೂಡ ನರಕಕ್ಕೆ ಹೋಗ್ಬಾರ್ದು, ಎಲ್ಲಾರು ನನ್ನ ಬಳಿಗೆ ಬರಬೇಕು ಅಂತ ಕಾದು ಕುಂತಿದ್ದಾನೆ. ಮೌನವಾಗಿದ್ದಾನೆ. ನೀನ್ ಏನು ಮಾಡಿದ್ರು ಕೂಡ ಮೌನವಾಗಿದ್ದಾನೆ. ನೀನ್ ಎಷ್ಟು ಪಾಪ ಮಾಡಿದ್ರು ಕೂಡ ಮೌನವಾಗಿದ್ದಾನೆ. ನಿನ್ನನ್ನು ಸಹಿಸಿಕೊಳ್ತಾ ಇದ್ದಾನೆ ಆತನು. ಯಾಕೆ ಗೊತ್ತಾ? ನಾನು ಹೊಡೆದ್ರೆ ಪಾತಾಳಕ್ಕೆ ಹೋಗ್ತಾನ, ಹೊಡೆದ್ರೆ ಸಾಯ್ತಾನೆ ಇವನು, ಪಾತಾಳಕ್ಕೆ ಹೋಗ್ತಾನ. ಹೊಡಿಬಾರ್ದು, ಇವನ್ನ ಶಿಕ್ಷಿಸಬಾರದು ಅಂತ ಹೇಳಿ ನಿನ್ನ ಮೇಲೆ ಅಗಾಧವಾದ ನಿನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾನೆ ಪ್ರಿಯರೇ. ಪ್ರೀತಿ ತೋರಿಸಿ ದೀರ್ಘ ಶಾಂತನಾಗಿ ಕೂತ್ಕೊಂಡಿದ್ದಾನೆ. ನೀನು ಮಾಡುವಂತ ಕೆಲಸಕ್ಕೆ, ನೀನು ಮಾತಾಡುವಂತ ಮಾತುಗಳಿಗೆ ನಿನ್ನನ್ನು ಸಾಯಿಸ್ಬಿಡ್ಬೇಕು, ಪಾತಾಳಕ್ಕೆ ತಳ್ಳಿಬಿಡ್ಬೇಕು ಅಷ್ಟೇ. ಆದ್ರೆ ಆತನ ಆ ರೀತಿ ಇಲ್ಲ ಪ್ರಿಯರೇ, ಆ ರೀತಿ ಇಲ್ಲ. ಆತನು ಕ್ಷಮಿಸಿಕೊಳ್ಳುವಂತ ಗುಣ ತೋರಿಸ್ತಾ ಇದ್ದಾನೆ, ಕ್ಷಮಿಸ್ತಾ ಇದ್ದಾನೆ. ಇರ್ಲಿ ಅಂದ್ರೆ ಅನ್ಲಿ, ಮಾತಾಡಿದರೆ ಮಾತಾಡ್ಲಿ, ಏನನ್ನ ಅನ್ಕೊಳ್ಳಿ. ಆದ್ರೆ ನಾವು ಮನುಷ್ಯರು, ನಮಗೇನಾದ್ರೂ ಅಂದ್ರೆ ಸಾಕು, ಅವ್ರನ್ನ ನಮ್ಮ ತಳ್ಳಿಬಿಡ್ತೀವಿ, ಅವ್ರನ್ನ ತಿರಸ್ಕಾರ ಮಾಡ್ತೀವಿ, ನಾವು ಅವ್ರನ್ನ ಡಿಲೀಟ್ ಮಾಡ್ಕೊಳ್ತೀವಿ ನಮ್ಮ ಜೀವನದಿಂದ. ಇಂಥವ್ರು ನಮಗೆ ಬೇಕಾಗಿಲ್ಲ ಅಂತೀವಿ ಪ್ರಿಯರೇ ನಾವು. ಅದು ತಪ್ಪು ಪ್ರಿಯರೇ, ಅದು ತಪ್ಪು. ಆ ರೀತಿ ನಾವ್ ಎಂದಿಗೂ ಕೂಡ ನಾವು ಆಲೋಚನೆ ಮಾಡಬಾರ್ದು. ಪ್ರೀತಿ ಮಾಡ್ಬೇಕಾಗಿದೆ. ನೀವು ಎಂಥವರಾಗಿರ್ಬೇಕು, ಅವ್ರನ್ನ ನಾವು ಪ್ರೀತಿ ಮಾಡ್ಬೇಕು. ಅವ್ರು ಎಂತ ಸ್ಥಿತಿಯಲ್ಲಿ ಇದ್ರು ಕೂಡ ಅವ್ರನ್ನ ಪ್ರೀತಿ ಮಾಡ್ಬೇಕು. ಹೇಳ್ತಾ ಇದ್ದಾನೆ ಪ್ರಿಯರೇ, ನೀನು ಮಾಡುವಂತ ಕಾರ್ಯಗಳು ನನಗೆ ಗೊತ್ತು, ನೀನು ಮಾಡುವಂತ ನೀಚ ಕೆಲಸ ನನಗೆ ಗೊತ್ತು, ಆದ್ರೂ ನಾನು ಸಹಿಸ್ಕೊಳ್ತಾ ಇದ್ದೇನೆ. ಯಾಕೆ ಗೊತ್ತಾ? ನೀನು ನಾಶ ಆಗ್ಬಾರ್ದು, ನೀನ್ ನಾಶ ಆಗ್ಬಾರ್ದು. ನೀನ್ ನನಗೆ ಬೇಕು, ನೀನ್ ನನಗೆ ಬೇಕಂತ ಇದ್ದಾನೆ ದೇವ್ರು. ನೀನ್ ನನಗೆ ಬೇಕು, ಅದಕ್ಕೆ ದೀರ್ಘ ಶಾಂತನಾಗಿದ್ದೀನಿ. ನೀವ್ ಏನಂದ್ರು ಕೂಡ ಅನ್ಸ್ಕೊಳ್ತಾ ಇದ್ದೀನಿ, ನೀವ್ ಏನ್ ಮಾತಾಡಿದ್ರು ಮಾತು ಬೀಳ್ತಾ ಇದ್ದೀನಿ. ನೀವ್ ಎಷ್ಟು ದೂಷಿಸ್ತಾ ಇದ್ರೆ ದೂಷಣೆಗೆ ಒಳಗಾಗಿದ್ದೀನಿ ನಾನು. ಎಷ್ಟು ಬೈತೀರಿ ನಾವು. ದೇವ್ರ ಗುಡಿಗೆ ಬಾರೆ ಬಡ್ಲೆ ಅಂತೀರಿ, ದೇವ್ರ ಗುಡಿಗೆ ಮಣ್ಣು ಎತ್ತಿ ಹಾಕ್ತಿರ್ತಾರೆ ನಿಮ್ಗೆ ಕಷ್ಟ ಬಂದಾಗ. ನೀವು ದೇವ್ರನ್ನ ಭಯಂಕರವಾದಂತ ರೀತಿಯಲ್ಲಿ ಬೈಕೊಳ್ತೀರಿ ನೀವು. ಆದ್ರೂ ನಿನ್ಗೇನಾದ್ರೂ ಶಿಕ್ಷೆ ಕೊಟ್ಟಿದಾನ? ಆದ್ರೂ ನಿನ್ನ ಏನಾದ್ರೂ ಖಂಡಿಸಿದಾನ? ಆದ್ರೂ ನಿನ್ನ ಏನಾದ್ರೂ ದೇವ್ರ ಅಂದಿದಾನ? ಇಲ್ಲ ಪ್ರಿಯರೇ, ಇಲ್ಲ. ಪ್ರೀತಿ ಮಾಡ್ತಾನೆ ಇದ್ದಾನೆ, ಪ್ರೀತಿ ಮಾಡ್ತಾ ಇದ್ದಾನೆ. ಯಾಕೆ? ನೀನ್ ನನಗೆ ಬೇಕಷ್ಟೇ. ನೀನ್ ನನಗೆ ಬೇಕು ಅನ್ಕೊಂಡಾಗ ನೋಡ್ರಿ, ನಾವು ಶರೀರ ಸಂಬಂಧವಾಗಿ ನಾವು ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ, ಪ್ರೀತಿ ಮಾಡೋ ವ್ಯಕ್ತಿ ನಮ್ಮನ್ನ ಹೊಡೆದ್ರುನು, ಬಡದ್ರುನು, ಬೈದ್ರುನು, ದೂಷಿಸಿದ್ರುನು, ಏನೇ ಮಾಡಿದ್ರು ಕೂಡ ನಾವೇನ್ ಮಾಡ್ತೀವಿ ಪ್ರಿಯರೇ? ಪ್ರೀತಿ ಮಾಡ್ತಾನೆ ಇರ್ತೀವಿ. ಜಗಳ ಮಾಡ್ತೀವಿ, ಆದ್ರೆ ಪ್ರೀತಿ ಬಿಡಲ್ಲ. ಅವ್ರು ಕೂಡ ಹೊಡೆದಾಡ್ತೀವಿ, ಆದ್ರೆ ಪ್ರೀತಿ ಮಾತ್ರ ಬಿಡಲ್ಲ. ನೋಡಿದ್ರೆ, ಮನುಷ್ಯರ ಮಧ್ಯದಲ್ಲಿ ಇರ್ತಕ್ಕಂಥ ಪ್ರೀತಿಗೋಸ್ಕರ ಜಗಳ ಮಾಡಿ, ಒಡೆದಾಡಿ, ಬೈಕೊಂಡು, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು, ಬ್ಲಾಕ್ ಲಿಸ್ಟ್ ನಾಗ ಹಾಕೊಂಡು, ಮತ್ತೆ 2-3 ದಿನ ಆದ್ಮೇಲೆ ನನಗೆ ಎಷ್ಟು ಸಲ ಫೋನ್ ಮಾಡಿದ್ದಾನೇನೋ ನೋಡೋಣ, ಎಷ್ಟು ಸಲ ಮಾಡಿದಾನೆ ನೋಡೋಣ ಅಂತ ಹೇಳಿ ಮತ್ತೆ ಅವನ ಮೇಲೆ ಮನಸ್ಸು ಎಳೆದು ಮತ್ತೆ ಬ್ಲಾಕ್ ಲಿಸ್ಟ್ ನಾಗ್ಲಿಂದ ಅವ್ನ ನಂಬರ್ ಫೋನ್ ತೆಗೆದು ಅವನು ನನಗೆ ಎಷ್ಟು ಸಲ ಕಾಲ್ ಮಾಡಿದಾನೆ, ಎಷ್ಟು ಮೆಸೇಜ್ ಕಳಿಸಿದಾನೆ ಅಂತ ಹೇಳಿ ನೋಡ್ಲಿಕ್ಕೆ ನೀನ್ ಇಷ್ಟಪಡುತ್ತೆ. ಯಾಕೆ ನೀನು ಅವನಂದ್ರೆ ಇಷ್ಟ? ಯಾಕೆ ಅವಳಂದ್ರೆ ನಿನಗೆ ಅಷ್ಟಿಷ್ಟ? ಪ್ರೀತಿ. ಮತ್ ದೇವ್ರಂದ್ರೆ ನಿನಗೆ ಯಾಕೆ ಇಷ್ಟ ಇಲ್ಲ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ನಿನಗೋಸ್ಕರ ಬಲಿಯಾಗಿ ಕೊಟ್ಟರು ಕೂಡ ನಿನಗೆ ಯಾಕೆ ದೇವರ ಮೇಲೆ ಪ್ರೀತಿ ಹುಟ್ಟುತ್ತಾ ಇಲ್ಲ? ಏನೋ ನೀನು ಸಣ್ಣದ ಯಾವ್ದಾದ್ರು ಒಂದು ಕೋರಿಕೆ ಕೇಳಿದ್ರೆ ಆ ಕೋರಿಕೆ ತೀರಿಸಲಿಲ್ಲ ಅಂದ್ರೆ ಆ ದೇವ್ರಿಗೆ ನೀನು ಬೈಯೋದು, ದೂರ ಆಗೋದು, ಇದೆಷ್ಟು ಮಟ್ಟಿಗೆ ನ್ಯಾಯ? ತಪ್ಪು ಪ್ರಿಯರೇ. ನಿನಗೆ ಬೈದ್ರುನು, ಹೊಡೆದ್ರುನು, ದೇವ್ರು ನಿನ್ನ ಶಿಕ್ಷಿಸಿದ್ರು ಕೂಡ ನೀನ್ ದೇವ್ರನ್ನ ಬಿಡಬಾರ್ದು. ನಿನ್ನನ್ನು ಶಿಕ್ಷಿಸಿದ್ರು ಕೂಡ ನೀನ್ ದೇವ್ರನ್ನ ಬಿಡಬಾರ್ದು. ಯಾಕೆ ಗೊತ್ತಾ? ನಾನು ಯಾರನ್ನ ಪ್ರೀತಿ ಮಾಡ್ತೀನೋ ಅವ್ರನ್ನೇ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದಾನೆ ದೇವ್ರು. ಒಂದೇ ಪಟ್ ಅಂತ ನಿನಗೆ ಬಡದನಂತಂದ್ರೆ ನೀನ್ ಕಿವಿ ಗ್ಯೂ ಅಂದ್ರು ಕೂಡ ಯಾಕಪ್ಪ ದೇವ್ರು ಹೊಡೆದಂದ್ರೆ ಐ ಲವ್ ಯು ಅಂತಂದ ದೇವ್ರು. ಐ ಲವ್ ಯು, ನೀನಂದ್ರೆ ಇಷ್ಟ ನನಗೆ, ನೀನಂದ್ರೆ ನನಗೆ ಬಹಳ ಇಷ್ಟ. ಅದು ಹೊಡೆದಾದ್ರೂ ಬುದ್ಧಿ ಹೇಳ್ಕೊಳ್ಬೇಕಂತಾನ, ಬೈದಾದ್ರೂ ಬುದ್ಧಿ ಹೇಳ್ಕೊಳ್ಬೇಕಂತಾನ, ಒಟ್ನಲ್ಲಿ ನಿನ್ನ ಕಳ್ಕೊಳ್ಳಕ್ಕತ್ತ ಇಷ್ಟ ಇಲ್ಲ. ನೀನ್ ಯಾಕೆ ಕಳ್ಕೊಂಬಕ್ ಆಸೆ ಪಡ್ತಾ ಇದೀಯ? ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಪ್ರಿಯರೇ. 1 ಬಾರಿ 2 ಬಾರಿ ಆತನು
ಪ್ರೀತಿ ಸ್ವರೂಪನಾಗಿದ್ದಾನೆ. ಮತ್ತೆ ಮೂರನೇ ಚಾನ್ಸ್ ಮೀರಿ ನಿನ್ನನ್ನು ಒಂದು ವೇಳೆ ಶಿಕ್ಷೆ ಕೊಡಬೇಕಂತ ಅನ್ಕೊಂಡ್ರೆ, ಒಂದು ವೇಳೆ ಆತನ ಶಿಕ್ಷೆಗೆ ಆತನ ಕೋಪಕ್ಕೆ ನೀನು ಗುರಿ ಆದ್ರೆ ತಾಳೋ ಶಕ್ತಿ ನಿನಗಿದೇನಾ? ತಾಳೋ ಶಕ್ತಿ ನಿನಗಿದೇನಾ? ತಾಳೋಕೆ ನಿನ್ ಕೈಲಿ ಆಗಲ್ಲ, ತಾಳ್ಕೊಳ್ಳೋಕೆ ನಿನ್ ಕೈಲಿ ಆಗಲ್ಲ. ಅದಕ್ಕೆ ಆತನು ಒಡೆಯುವುದಕ್ಕಿಂತ ಮುಂಚಿತವಾಗಿ, ಬಡಿಯುವುದಕ್ಕಿಂತ ಮುಂಚಿತವಾಗಿ, ಬೈದು ಆತನಿಗೆ ನಿನ್ನ ಮೇಲೆ ಕೋಪ ಬರುವುದಕ್ಕಿಂತ ಮುಂಚಿತವಾಗಿ ನೀನು ಆತನ್ನ ಪ್ರೀತಿ ಮಾಡೋದು ಕಲಿ. ದೇವರ ತಪ್ಪಾಯ್ತು, ನಾನು ಏನೋ ಅನ್ಬಾರ್ದಾಗಿತ್ತು, ಏನೋ ನಿನ್ನ ಬಿಟ್ಟು ಹೋಗ್ಬಾರ್ದಾಗಿತ್ತು, ನಾನು ತಪ್ಪು ಮಾಡಿದೀನಿ ದೇವರೇ ನನ್ನ ಕ್ಷಮಿಸಂತ ಕೇಳಿಕೋ. ನಾವು ಪಾಪಿಗಳಾಗಿದ್ದಾಗಲೂ ಕೂಡ ತನ್ನ ಪ್ರೀತಿ ತೋರಿಸ್ತಾ ಇದ್ದ ನೋಡು, ಅದು ಗ್ರೇಟ್, ಅದು ಗ್ರೇಟ್. ನಾವೇನು ದೊಡ್ಡ ಘನವುಳ್ಳ ಕಾರ್ಯಗಳನ್ನು ಮಾಡ್ತಾ ಇಲ್ಲ, ನಾವೇನು ಘನತೆವುಳ್ಳ ಮನುಷ್ಯರು ಅಲ್ಲವೇ ಅಲ್ಲ. ನಾವು ಆಫ್ಟರ್ ಆಲ್ ದೇವರ ಮುಂದೆ ನಾವು ಆಫ್ಟರ್ ಆಲ್, ಆದ್ರೂ ಕೂಡ ಆಫ್ಟರ್ ಆಲ್ ಆಗಿರ್ತಕ್ಕಂಥ ನಮ್ಮನ್ನು ದೇವರು ಪ್ರೀತಿ ಮಾಡ್ತಾ ಇದ್ದಾನಂತಂದ್ರೆ ಎಷ್ಟು ದೊಡ್ಡ ಪ್ರೀತಿ ರೀ ಪ್ರೀತಿ. ನಿಜವಾಗ್ಲೂ ಎಷ್ಟು ಆತನಿಗೆ ಉಪಕಾರ ಸಲ್ಲಿಸಿದ್ರು ಕೂಡ ಕಡಿಮೆ ಪ್ರೀತಿ ಉಳ್ಳ ದೇವರ ಮಕ್ಕಳು. ನಿಜವಾಗ್ಲು ಆತನ ಪ್ರೀತಿಯಲ್ಲಿ ನೀವಿರ್ರ ಅಂತ ಹೇಳ್ತಾ ಇದ್ದಾನೆ. ನಾನು ಹೇಗೋ ಹಾಗೆ ನೀವಿರ್ರಿ. ನನ್ನ ಬೈತೇ ಇಲ್ಲ ಪ್ರಪಂಚ. ಈಗ ಅನ್ಯ ಜನರಿಲ್ಲ ಇದರಲ್ಲ, ಲೋಕದ ಜನರು ಇದಾರಲ್ಲ, ನನ್ನ ಬೈಕೊಳ್ತಾ ಇಲ್ವಾ? ಮಳೆ ಕೊಡ್ಲಿಲ್ಲ ಅಂದ್ರೆ ಬೈತಾರ, ಬೆಳೆ ಕೊಡ್ಲಿಲ್ಲ ಅಂದ್ರೂ ಬೈತಾರ, ಗಾಳಿ ಕೊಡ್ಲಿಲ್ಲ ಅಂದ್ರೂ ಬೈತಾರ, ಬಿಸಿಲು ಹೆಚ್ಚಾದ್ರೂ ಬೈತಾರ, ತಿಂಬಕ್ ಕೊಡ್ಲಿಲ್ಲ ಅಂದ್ರೂ ಬೈತಾರ, ರೋಗ ಕಡಿಮೆ ಮಾಡ್ಲಿಲ್ಲ ಅಂದ್ರೂ ಬೈತಾರ. ಬೈತಾ ಇದಾರಲ್ಲ, ಜಗತ್ತೆಲ್ಲ ಕೂಡ ದೇವ್ರನ್ನ ಬೈತಾ ಇದೆಲ್ಲ. ಮತ್ತೆ ಅಷ್ಟು ಬೈದ್ರು ಕೂಡ ದೇವ್ರು ಎಂದಾದ್ರೂ ಅವ್ರ ಮೇಲೆ ಸಿಟ್ಟಾಗಿ ಅವ್ರನ್ನೇನಾದ್ರು ಮಾಡ್ತಾ ಇದ್ದಾನ? ಅವ್ರಿಗೆ ಮಳೆ ಕೊಡ್ತಾ ಇದ್ದಾನೆ, ಕಾಲಕ್ಕೆ ತಕ್ಕಂತೆ ಬಿಸಿಲು ಕೊಡ್ತಾ ಇದ್ದಾನೆ, ಕಾಲಕ್ಕೆ ತಕ್ಕಂತೆ ಚಳಿ ಕೊಡ್ತಾ ಇದ್ದಾನೆ, ಕಾಲಕ್ಕೆ ತಕ್ಕಂತೆ ಬೆಳೆ ಕೊಡ್ತಾ ಇದ್ದಾನೆ, ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೊಟ್ಟು ನೋಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ಪ್ರೀತಿ ಮಾಡ್ತಾ ಇದ್ದಾನೆ. ನನಗೆ ಬೇಕಷ್ಟೇ, ನೀನು ಕೂಡ ಅಷ್ಟೇ ಆಗಿರ್ಬೇಕು ಮಗನೇ ಮಗಳೇ, ನೀನು ಕೂಡ ಅಷ್ಟೇ. ನಮಗ್ ಬೇಕು, ದೇವ್ರು ಬೇಕಷ್ಟೇ. ನನಗೆ ದೇವ್ರು ಬೇಕು. ಏನನ್ನ ಮಾಡ್ಲಿ, ನನಗೆ ಕೊಡನ ಕೊಡ್ಲಿ, ಬಿಡನ ಬಿಡ್ಲಿ, ಆಶೀರ್ವಾದನ ಮಾಡ್ಲಿ, ಶಾಪನ ಕೊಡ್ಲಿ, ಒಡೆನ್ನ ಒಡ್ಲಿ, ಬಡನ್ನ ಬಡ್ಲಿ, ಏನ್ ರೋಗನ ಕೊಡ್ಲಿ, ಏನನ್ನ ಕೊಡ್ಲಿ, ನನಗೆ ಬೇಕು ದೇವರು ಅನು ನಿನ್ನ ನಿಜವಾಗಲಂತಂದ್ರ ಅಷ್ಟು ಎತ್ತರದಲ್ಲಿಟ್ಟು ನಿನ್ನ ನೋಡ್ಕೊಂತಾನ ದೇವರು. ನಿಜ ಪ್ರಿಯರೇ, ಆ ಮಾತು ನಿನ್ನ ಬಾಯಿಯಿಂದ ಬರಬೇಕು. ಆ ಮಾತು ನಿನ್ನ ಯಾರ ವಿಷಯದಲ್ಲಿ ಮಾತಾಡಿದ್ರೆ ನೋಟೆಡ್ ಆಗಿ ಹೇಳ್ತೀನಿ, ನಿಮ್ಗೆ ವಚನ ಗೊತ್ತಿರುತ್ತ. ನಾವು ಮತ್ತೆ ಸುವಾರ್ತೆಯಲ್ಲಿ ನೋಡ್ತಿರ್ತೇವೆ ಪ್ರಿಯರೇ. ಒಂದು ಕಾನಾನ ಸ್ತ್ರೀ ಯೇಸು ಸ್ವಾಮಿ ಬಳಿಗೆ ಬಂದು ಒಂದು ಮಾತು ಹೇಳ್ತಾಳ, ಸ್ವಾಮಿ ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ನನ್ನ ಮಗಳಿಗೆ ದೆವ್ವ ಬಿಡಿಸು, ಅನಾರೋಗ್ಯಕ್ಕೆ ಒಳಗಾಗಿದ್ದಾಳೆ, ಅವಳಿಗೆ ರೋಗ ಗುಣಪಡಿಸು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂತಾಳ. ಅಪ್ಪ ಪುಣ್ಯಾತ್ಮ ದಯಮಾಡಿ ನನ್ನ ಮಗಳಿಗೆ ಸ್ವಸ್ಥತೆ ನೀಡಂತಂದ್ರೆ ಯೇಸು ಸ್ವಾಮಿ ಒಂದು ಭಯಂಕರವಾದಂತ ಮಾತಾಡ್ತಾನೆ. ಎಂತ ಮಾತಂತಂದ್ರೆ, ಮಕ್ಕಳು ತಿನ್ನುವಂತ ರೊಟ್ಟಿ ನಾಯಿಗಳಿಗೆ ಹಾಕೋದಿಲ್ಲ ಯಾರು ಕೂಡ ಅಂತ ಹೇಳ್ತಾನೆ. ಆ ಮಾತು ಕೇಳಿದಾಗ ನಿಮ್ಮಂತವ್ರು ನನ್ನಂತವ್ರಾದ್ರೆ ಮನಸ್ಸು ಮುರ್ಕೊಂಡು ಹೋಗ್ಬಿಡ್ತು ಪ್ರಿಯರೇ. ಏನು, ನನ್ನ ನಾಯಿಗೆ ಹೋಲಿಸ್ತಾನ ಅಂದ್ರೆ ನಾನ್ ನಾಯಿನ? ಎಂತ ಮಾತಾಡಿದ? ತನಗಿಷ್ಟ ಇದ್ರೆ ನನ್ನ ಮಗಳನ್ನ ಗುಣಪಡಿಸ್ಬೇಕು, ಇಲ್ಲದ್ರೆ ಮಾಡಲ್ಲ ಅಂತ ಹೇಳ್ಬೇಕು ಅಷ್ಟೇ ಹೊರತು ನನ್ನ ಮಗಳನ್ನ ನಾಯಿ ಅಂದ, ನನಗೆ ನಾಯಿ ಅಂದ ಆತ ಅಂತೇಳಿ ನಾವು ಸಿಟ್ಟು ಮಾಡ್ಕೊಂಡು ಹೋಗ್ತೀವಿ ಪ್ರಿಯರೇ. ದೇವ್ನಿ ನೋಡ ಎಂತ ಮಾತಾಡಿಲ್ಲ ಅಂದ್ರೆ ಏನ್ ಹೇಳ್ತಾಳ? ಹೌದು ಸ್ವಾಮಿ, ನೀನ್ ಹೇಳೋದು ಕರೆಯವೇ, ಮಕ್ಕಳು ತಿನ್ನುವಂತ ರೊಟ್ಟಿ ನಾಯಿಗಳಿಗೆ ಹಾಕೋದಿಲ್ಲ, ಆದ್ರೆ ಮುರಿದು ತಿನ್ನುವಾಗ ತುಣುಕುಗಳು ಬೀಳ್ತಾವಲ್ಲ, ಸಣ್ಣ ಸಣ್ಣ ಚೂರು ಬೀಳ್ತದಲ್ಲ, ಆ ಚೂರಂತೂ ನಾಯಿಗಳಿಗೆ ಹಾಕ್ತಿದ್ದಲ್ಲಪ್ಪ, ಹಂಗ ತಿಳ್ಕೊಂಡು ನನ್ನ ಮಗಳನ್ನ ಸ್ವಸ್ಥತೆ ಮಾಡು ಅಂತ ಕೇಳಿಕೊಳ್ತಾಳ. ಅವಾಗ ಮಾತು ಕೇಳಿ ಯೇಸು ಸ್ವಾಮಿಗೆ ಎಲ್ಲಿಲ್ಲದ ಆನಂದ, ಸಂತೋಷ, ಸಂಭ್ರಮ ಆಗುತ್ತಾ ಪ್ರಿಯರೇ. ಹೇಳ್ತಾ ಇದ್ದಾನೆ, ಇಸ್ರೇಲ್ ಜನರು ನೋಡಿ ಹೇಳ್ತಾ ಇದ್ದಾನೆ, ಇಂಥ ಒಂದು ನಂಬಿಕೆ ಇಸ್ರೇಲ್ರಲ್ಲಿ ನಾನು ಕಾಣ್ಲಿಲ್ಲ ಅಂತ ಹೇಳ್ತಾನ. ಆಕೆ ಒಬ್ಬ ಅನ್ಯಳಾಗಿದ್ರು ಪರವಾಗಿಲ್ಲ, ಒಂದು ಅನ್ಯ ಜನಕ್ಕೆ ಸಂಬಂಧಪಟ್ಟವಳಾಗಿದ್ರು ಪರವಾಗಿಲ್ಲ, ಅವಳು ನಂಬಿರದ ನಂಬಿಕೆ, ಅವಳು ಇಟ್ಟಂತ ನಂಬಿಕೆ ಇಸ್ರೇಲ್ರಲ್ಲಿ ಯಾರು ಕೂಡ ನನ್ನನ್ನು ನಂಬಲಿಲ್ಲ, ನಾನು ನಂಬಲಿಲ್ಲ. ಅದು ನಂಬಿಕೆ ಅಂತಂದ್ರೆ ಎಷ್ಟು ಸಂತೋಷ ಪಟ್ಟ ಹೊತ್ತು ಯೇಸು ಸ್ವಾಮಿ, ಅಮ್ಮ ಹೋಗು ನಿನ್ನ ಮಗಳು ಆರಾಮಾದ್ಲು ಹೋಗು ಅಂತ ಹೇಳಿಬಿಡ್ತಾನ ಪ್ರಿಯರೇ. ಅದು ಅಷ್ಟು ಪ್ರೀತಿ ತೋರಿಸಿದ್ರೆ ಸಾಕು, ಅಷ್ಟು ನಂಬಿಕೆ ತೋರಿಸಿದ್ರೆ ಸಾಕು. ನೀನು ನಾಯನ್ನಾನು ಅಂದ್ಯನ್ನಾನು ನನಗೆ ಏನಾದ್ರೂ ಅನು ಸ್ವಾಮಿ, ನನ್ನ ಮಗಳಿಗೆ ಗುಣ ಆದ್ರೆ ಸಾಕು. ನೀನ್ ಏನಿಟ್ಟು ಕರಿತಿದ್ದೋ, ನೀನು ಯಾವ ಹೆಸರಿಟ್ಟು ಕರಿತಿದ್ದ, ಅಂದ್ಯ ಅಂತಿದ್ಯಾ ಅನು, ನಾಯಿ ಅಂತಿದ್ಯಾ ಅನು, ನೀನು ಏನ್ ಕರಿಬೇಕಂತಿದ್ದ ನಿನ್ನ ಮನಸ್ಸಿಗೆ ಬಂದದ್ದು ಕರಿ. ಆದ್ರೆ ನನಗೆ ಬೇಕಾಗಿರೋದೇನು, ನಿನ್ನ ಉಪಕಾರ ನನ್ನ ಮೇಲೆ ಇರಲಿ, ನಿನ್ನ ಕರುಣೆ ನನ್ನ ಮಗಳ ಮೇಲೆ ಇರಲಿ, ನಿನ್ನ ದಯೆ
ನನ್ನ ಕುಟುಂಬದ ಮೇಲೆ ಇರ್ಲಪ್ಪ. ಒಂದು ಸಲ ನೀನೊಂದು ಮಾತು ಆಜ್ಞೆ ಕೊಡು, ನನ್ನ ಮಗಳು ಸ್ವಸ್ಥತೆ ಆಗಲು ಸಾಕಷ್ಟೇ ಸಾಕು, ನೀನ್ ಏನನ್ನ ಅನ್ನು ಅಂತ. ಆವಾಗ ಮನಸ್ಸು ಕರಗಿ ಬಿಡ್ತು. ಅನ್ಯ ಜನರಿಗೆ ನಾನು ಮಾಡಲ್ಲ, ಈಕೆ ನಾನು ಸ್ವಸ್ಥತೆ ಮಾಡಲ್ಲ ಅಂತ ಖಂಡಿತವಾಗಿ ಕಟ್ಟಿಗೆ ಮುರಿದು ಕೈಯಾಗ ಇಟ್ರು ಕೂಡ ಮತ್ತೆ ಆ ಅಮ್ಮ ತನ್ನ ನಂಬಿಕೆಯಿಂದ ಕಟ್ಟಿಗೆನ ಜೇಂಟ್ ಮಾಡಿ ಅದನ್ನ ಕೈ ಕೊಟ್ಲು. ಯಪ್ಪ, ಇದು ನನ್ನ ನಂಬಿಕೆ. ಆತನ ಮನಸ್ಸು ಕರಗಿಸುವಂತ ಮಾತಾಡಿ ಮಾಡ್ಕೊಳ್ಳಕ್ ಇಷ್ಟಪಡಬೇಡ. ಆತನು ಯಾವಾಗಲೂ ನಿನ್ನೊಟ್ಟಿಗೆ ಇರ್ಬೇಕಂತ ಆಸೆ ಪಡ್ತಾ ಇದ್ದಾನೆ. ನಿನ್ನ ಕೂಡ ಹೊಗಳಿಸಿಕೊಳ್ಬೇಕು, ನಿನ್ನ ಕೂಡ ತನ್ನ ನಾಮವನ್ನು ಘನಪಡಿಸಿಕೊಳ್ಳಬೇಕಂತ ಆಸೆ ಪಡ್ತಾ ಇದ್ದಾನೆ. ಘನಪಡಿಸು, ಮಹಿಮೆ ಪಡಿಸು, ಪ್ರಕಟಿಸು. ನೀನು ಹೋಗಿ ಪ್ರಕಟಿಸು, ಆತನ ನಾಮವನ್ನು ಪ್ರಕಟಿಸು, ಆತನ ನಾಮವನ್ನು ಕೊಂಡಾಡು. ಆತನು ಖಚಿತವಾಗಲೂ ನಿನ್ನನ್ನು ಒಂದು ಉನ್ನತವಾದ ಸ್ಥಿತಿಗೆ ತರುವನು. ಆತನ ಆಶೀರ್ವಾದ ಮಾಡುವನು. ಆತನ ಆಶೀರ್ವಾದಕ್ಕೆ ಪಾತ್ರರಾಗ್ರಿ, ಆತನ ಶಾಪಕ್ಕೆ ಪಾತ್ರರಾಗಬಾಡ್ರಿ. ದಯಮಾಡಿ ಹೇಳ್ತೇನೆ, ಆತನ ಉನ್ನತವಾದಂತ ನಾಮವನ್ನು ಕೊಂಡಾಡಲಿಕ್ಕೆ ನೀವು ಇಷ್ಟಪಡ್ರಿ. ಆತನ ಸ್ನೇಹನ ಕಳ್ಕೊಳಕ್ ಹೋಗ್ಬಾಡ್ರಿ. ಯಾರು ಕೂಡ ಇವತ್ತು ನಾವು ಕೂಡ ದೇವ್ರ ಮಕ್ಕಳಾಗಿದ್ದೇವೆ. ಒಬ್ರಿಗೊಬ್ರು ದೂರ ಮಾಡ್ಕೊಳಕ ಪ್ರಯತ್ನ ಮಾಡಕ್ ಹೋಗ್ಬಾಡ್ರಿ. ಒಬ್ರನ್ನ ಕಳ್ಕೊಂಡಿವ ಅಂದ್ರೆ ಅವ್ರನ್ನ ಮತ್ತೆ ಸಂಪಾದನೆ ಮಾಡ್ಕೊಳಕ ಆಗಲ್ಲ ಪ್ರಿಯರೇ. ಒಂದು ಸಲ ಕನ್ನಡಿ ಒಡೆದೋದ ಮೇಲೆ ಅದನ್ನ ಜೇಂಟ್ ಮಾಡಿದ್ರು ಕೂಡ ಅದು ಜೇಂಟ್ ಆಗಿ ಕಾಣ್ತದ ಹೊರತು ಅದು ಮೊದಲಿದ್ದ ಹಾಗೆ ಸಂಬಂಧ ಇರಲ್ಲ ಪ್ರಿಯರೇ. ದಯಮಾಡಿ ಸಂಬಂಧಗಳು ಕಳ್ಕೊಳ್ಳಕ್ ಹೋಗ್ಬಾಡ್ರಿ. ಯಾರಿಂದ ಯಾರು ದೂರ ಆಗ್ಬಾಡ್ರಿ. ಪ್ರೀತಿ ಮಾಡ್ಕೊಳ್ರಿ, ಒಬ್ರನ್ನೊಬ್ರು ಅರ್ಥ ಮಾಡಿಕೊಳ್ರಿ. ನಾವು ದೇವರ ಮಕ್ಕಳಾಗಿದ್ದೇವೆ, ದೇವರ ಪ್ರೀತಿಯನ್ನು ನಾವು ತೋರಿಸಿಕೊಳ್ಳನ್ರಿ. ನಾವು ಏನೋ ಹುಚ್ಚುಚ್ಚ ಆಲೋಚನೆಗಳು ತಲೆಗಿಟ್ಟುಕೊಂಡು ನಾವು ಬೈಕೊಂಡು ಮಾತಾಡಿಕೊಂಡು ಅವ್ರು ದೂರ ಮಾಡಿಕೊಂಡ್ರೆ ಮತ್ತೆ ಸಿಗಲ್ಲ ಪ್ರಿಯರ, ಸಂಬಂಧಗಳು ಸಿಗಲ್ಲ. ಇಡೀ ಜೀವನನೇ ನರಕ ಅನುಭವಿಸ್ಬೇಕಾಗತ್ತದೆ, ಯಾತನೆ ಅನುಭವಿಸ್ಬೇಕಾಗತ್ತೆ. ನಾವು ಒಂದು ಕಾಲಕ್ಕೆ ಹೆಂಗಿದ್ದೀವಲ್ಲ, ನಾವು ಒಂದು ಕಾಲಕ್ಕೆ ಎಷ್ಟು ಬೇಯಿಸಿದ್ದೀವಲ್ಲ, ಒಂದು ಕಾಲಕ್ಕೆ ನಾವ್ ಎಷ್ಟು ಪ್ರೀತಿಯಿಂದ ಇದ್ದೀವಲ್ಲ, ಇವತ್ತು ಆ ಪ್ರೀತಿ ನಮ್ಮಲ್ಲಿ ಇಲ್ಲಲ್ಲ. ಆ ಪ್ರೀತಿ ನಾವು ಕಳ್ಕೊಂಡಿವಲ್ಲ. ಸುಮ್ಮನೆ ಯಾರೋ ಮಾತು ಕೇಳಿ ದೂರ ಮಾಡ್ಕೊಂಡಿವಲ್ಲ. ಇದು ತಪ್ಪು ನನ್ನದು ಅಂತೇಳಿ ಮತ್ತೆ ಪಶ್ಚಾತ್ತಾಪ ಪಟ್ಟರು ಕೂಡ ಸಿಗಲ್ಲ ಪ್ರಿಯರೇ, ಸಿಗಲ್ಲ. ಒಂದು ವೇಳೆ ಹುಟ್ಟರು ಅಂತ ಪ್ರೀತಿ ನಿಮ್ಮಲ್ಲಿ ಹುಟ್ಟೋದಿಲ್ಲ. ಅದಕ್ಕೆ ದೇವರು ಕೂಡ ನಿನ್ನ ಸಂಬಂಧ ದೂರ ಆಗ್ಬಾರದು ಅಂತ ಅನ್ಕೊಳ್ತಾ ಇದ್ದಾನೆ. ಅದಕ್ಕೆ ಅದನ್ನ ಕಳ್ಕೊಳ್ಳಕ್ ಇಷ್ಟಪಡ್ತಾ ಇಲ್ಲ. ನೀನು ಕೂಡ ಯಾರ ಸಂಬಂಧನು ಕಳ್ಕೊಳಕ್ ಹೋಗ್ಬೇಡ. ದೇವರ ಸಂಬಂಧ ಅಸಲು ಕಳ್ಕೊಂಬಕ್ ಹೋಗ್ಬೇಡ. ದೇವ್ರು ಹೇಳ್ತೀನಿ ನೋಡು, ನಾವ್ ಕಳ್ಕೊಂಡಿವ್ಯಾ ಮತ್ತೆ ಅದನ್ನ ಸಂಪಾದನೆ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಪ್ರಿಯರೇ. ಅದು ನಮ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಕುತ್ತಿಗೆ ಮಟ್ಟ ಬಂದ್ರೂ ಪರವಾಗಿಲ್ಲ, ಅದು ವಿಷಯ ಆಗಿದ್ರು ಪರವಾಗಿಲ್ಲ, ಅದನ್ನ ಸಹಿಸ್ಕೊಳ್ಬೇಕು. ನಾವು ತಾಳ್ಮೆಯಿಂದ ಇರಬೇಕು. ಹೆಂಗಾದ್ರೂ ಮಾಡಿ ಅವ್ರನ್ನ ನಾವು ಪ್ರೀತಿ ಮಾಡ್ಕೊಳ್ಳೋ ಸ್ವಭಾವ ನಮ್ಮಲ್ಲಿ ಬರಬೇಕು ಪ್ರಿಯರೇ. ಆ ಸ್ವಭಾವದಿಂದ ನೀವು ಇರ್ತೀರಂತ ಹೇಳಿ ನಂಬುತ್ತಾ ಇದ್ದೀನಿ. ಓಕೆನಾ? ಆ ಸ್ವಭಾವದಿಂದ ಇರೋಣ, ಆ ಸ್ವಭಾವನ ಧರಿಸಿಕೊಳ್ಳೋಣ. ದೇವರು ಯೇಸು ಕ್ರಿಸ್ತನು ಕೂಡ ಎಂತೋ ಪ್ರೀತಿ ಮಾಡಿದೆ, ಲೋಕವನ್ನು ಪ್ರೀತಿ ಮಾಡಿದೆ, ತನ್ನ ಪ್ರಾಣವನ್ನೇ ಕೊಟ್ಟ. ಅವ್ರು ಬೈತಾರಂತ ಗೊತ್ತು, ದೂಷಿಸ್ತಾರಂತ ಗೊತ್ತು, ಈ ಚಿತ್ರಹಿಂಸೆ ಮಾಡ್ತಾರಂತ ಗೊತ್ತಿದ್ದು ಯೆರೂಸಲೇಮ್ ಪಟ್ಟಣಕ್ಕೆ ಕಾಲಿಟ್ಟ. ಪೌಲ ಯೆರೂಸಲೇಮ್ಗೆ ಹೋಗ್ಬಾರ್ದು ಅಂತೇಳಿ ಶಿಷ್ಯರೆಲ್ಲಾರು ಕಣ್ಣೀರು ಸುರಿಸಿ ಗೋಳಾಡಿ ಹತ್ತರು. ಹೆಂಗಸರು ಗಂಡಸರು ಎಲ್ಲಾರು ಹತ್ತರು. ಅಪ್ಪ ಸ್ವಾಮಿ, ಅಣ್ಣ ನೀನು ಹೋಗ್ಬೇಡ ಬ್ರದರ್, ನೀನು ಆ ಊರಿಗೆ ಹೋಗ್ಬೇಡ ಯೆರೂಸಲೇಮ್ಗೆ. ಅಂದ್ರೆ ಯೆರೂಸಲೇಮ್ಗೆ ನಾನು ಹೋಗಲೇಬೇಕು. ಅಲ್ಲಿಗೆ ಹೋದ್ರೆ ನಿನ್ನ ಸಾಯಿಸ್ತಾರಂತ ಹೇಳಿ ಒಂದು ಪ್ರವಾದಿ ಬಂದು ಯಾರ ಪೌಲನ ಎಚ್ಚರಿಸಿದ್ರು ಕೂಡ ಇಲ್ಲ ನಾನು ಅಲ್ಲಿಗೆ ಹೋಗ್ಲೇಬೇಕು. ಯಾಕೆ? ಅವ್ರಿಗೋಸ್ಕರ ಪ್ರಾಣ ಕೊಡಕ್ಕಾದ್ರೂ ಸಿದ್ಧರಾದ. ಅವ್ರು ಎಲ್ಲಾರ ಜೀವನ ಚರಿತ್ರೆಗಳನ್ನ ಓದ್ಕೊಳ್ತೀವಿ ಪ್ರಿಯರೇ. ಓದ್ಕೊಂಡ ಮೇಲೆ ನಾವ್ ಹೆಂಗಿರ್ಬೇಕು ಒಂದ್ಸಲ ಆಲೋಚನೆ ಮಾಡ್ರಿ. ಕೇವಲ ಓದ್ಕೊಳ್ಳೋದಕ್ಕೆ ಅಂಕಿತನ ಅಥವಾ ಅದನ್ನ ಹೇಳೋದಕ್ಕೆ ಮಾತ್ರ ಅಂಕಿತನ? ಪ್ರೀತಿ ಮಾಡಕ್ ಅಂಕಿತ ಇಲ್ವಾ? ನಾವು ಪ್ರೀತಿ ಮಾಡಬೇಕಾಗಿದೆ. ದೇವರು ನಾವೇನೇ ಮಾಡಿದ್ರು ನಮ್ಮ ಸಂಬಂಧ ಕಳ್ಕೊಳ್ಳಕ್ ಇಷ್ಟ ಇಲ್ಲ ಅಂತ ಹೇಳಿ ದೇವ್ರು ಬಾಯಿ ತೆರೆದು ಹೇಳ್ತಾ ಇದ್ದಾನೆ. ಅಂದ ಮೇಲೆ ನಾವ್ ಯಾಕೆ ಇನ್ನೊಬ್ರು ಸಂಬಂಧನ ಕಳ್ಕೊಳ್ಳಕ್ ಇಷ್ಟಪಡ್ತೀವಿ? ಒಂದ್ಸಲ ಆಲೋಚನೆ ಮಾಡ್ರಿ. ಸಂಬಂಧ ಕಳ್ಕೊಳ್ಳಕ್ಕ ಪ್ರಯತ್ನ ಮಾಡಬೇಡ. ಸಂಬಂಧ ಕಳ್ಕೊಂಡ್ರೆ ಸಿಗಲ್ಲ. ದೇವ್ರನ್ನ ಸಿಗ್ಲಾರ್ದಂಗ ಆಗ್ಬಿಡ್ತಾನ ಪ್ರಿಯರೇ. ದೇವ್ರು ಕೂಡ ಸಿಗ್ಲಾರ್ದಂಗ ಆತಾನ. ದೇವ್ರ ಸಂಬಂಧನೂ ಕಳ್ಕೊಳ್ಬೇಡ, ಮನುಷ್ಯರ ಸಂಬಂಧನೂ ಕಳ್ಕೊಳ್ಬೇಡ. ಯಾರನ್ನು ದೂರ ಮಾಡಿಕೊಳ್ಳಕ್ ಹೋಗ್ಬೇಡ. ಬದುಕಿರೋ ತನಕ ಆ ಸಂತೋಷದಿಂದಲೂ ಸಂಭ್ರಮದಿಂದಲೂ ಎಲ್ಲರೊಟ್ಟಿಗೆ ಅನ್ಯೋನ್ಯತವಾಗಿ ಒಡನಾಟದಿಂದ ಬಂದ ಸಂಬಂಧವನ್ನು ಬಲಪಡಿಸಿಕೊಳ್ಳುವುದಕ್ಕೆ ನೀವು ಪ್ರಯತ್ನ ಮಾಡು. ದುಷ್ಟನು ಕೆಡಿಸುವವನು ಯಾರಂದ್ರೆ ದುಷ್ಟನು. ನಿನ್ನನ್ನು ರೇಗಿಸುವವನು ಯಾರಂದ್ರೆ ದುಷ್ಟನು. ನಿನಗೆ ಕೋಪ ತರಿಸುವವನು ಯಾರಂದ್ರೆ ದುಷ್ಟನು. ತಾಳುವವನು ದೇವರ ಆತ್ಮವನ್ನು ಹೊಂದಿದವನು, ತಾಳುಕೊಳ್ಳುವವನು ದೇವರ ಆತ್ಮವನ್ನು ತನ್ನೊಳಗಿಟ್ಟುಕೊಂಡವನು. ಅರ್ಥ ಆಗತ್ತ ನಿನಗೆ? ಅರ್ಥ ಆಗ್ಲೇನೆ. ಅದಕ್ಕಾಗಿ ತಾಳು ಪ್ರೀತಿಯಿಂದ ಗೆದಿಯುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ಯಾಕಂದ್ರೆ ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ನಾವು 12 ಮುಗಿಸ್ತೇನೆ ಪ್ರಿಯರ. ಅದು ನಿಮ್ಮೆಲ್ಲರಿಗೂ ಗೊತ್ತುಂಟು. ಕೊನೆ ವಚನ 21ನೇ ವಚನ,
12ನೇ ಅಧ್ಯಾಯ 21ನೇ ವಚನ, ರೋಮಪುರದವರು ಬರೆದ ಪತ್ರಿಕೆಯಲ್ಲಿ ಒಂದೇ ಒಂದು ವಚನ ಓದ್ರಿ ಪ್ರಿಯರೇ. ಕೊನೆಯ ವಚನ 21ನೇ ವಚನ ಓದ್ರಿ. ಸೋಲಿಸ್ರಿ. ಇದೇನ್ ಅರ್ಥ ಆಯ್ತು ಪ್ರಿಯರೇ? ಇವತ್ತು ಕ್ರೈಸ್ತರ ಸಮಾಜಕ್ಕೆ ಏನ್ ಅರ್ಥ ಆಗಿದೆ? ಏನ್ ಅರ್ಥ ಆಗಿಲ್ಲ ವಚನ. ಏನಿದೆ? ಯೇಸು ಸ್ವಾಮಿ ಹೇಳ್ತಾನ, ಪ್ರೀತಿ ಮಾಡುವವರನ್ನೇ ಪ್ರೀತಿ ಮಾಡಿದ್ರೆ ಪ್ರಯೋಜನ ಏನು ಅಂತ. ಶತ್ರುಗಳನ್ನ ಪ್ರೀತಿಸರಿ ಅಂತ ಸ್ವಭಾವ ಇವತ್ತಿಲ್ದ್ರೆ ನಾಳೆ ಗೊತ್ತಾಗ್ತದ ಪ್ರಿಯರಿ. ಇವತ್ತಿಲ್ದ್ರೆ ನಾಳೆ ಗೊತ್ತಾಗ್ತದ. ಗೊತ್ತಾದಾಗ ಪಶ್ಚಾತ್ತಾಪ ಪಡ್ಬೇಕಾಗ್ತದ. ನೀನು ಗೊತ್ತಾದಾಗ ಪಶ್ಚಾತ್ತಾಪ ಪಡ್ಬೇಕು. ಅಯ್ಯೋ, ನಾನು ಎಂತ ಸಂಬಂಧ ಕಳ್ಕೊಂಡಿನಲ್ಲ ನಾನು ಅಂತೇಳಿ. ಅದಕ್ಕೆ ದಯಮಾಡಿ ಹೇಳ್ತೀನಿ ಪ್ರಿಯರೇ, ಮನುಷ್ಯರ ಸಂಬಂಧ ಆಯ್ತು, ದೇವರ ಸಂಬಂಧ ಆಯ್ತು, ಕಳ್ಕೊಳ್ಳಕ ಪ್ರಯತ್ನ ಮಾಡಬೇಡ. ದೇವರು ಕಳ್ಕೊಳ್ಳ ಮನಸ್ಸು ನಿನಗೆ ಕೊಟ್ಟಿಲ್ಲ, ಕಳ್ಕೋಬೇಡ ಅಂತ ಹೇಳ್ತಾ ಇದ್ದಾನೆ. ನನ್ನ ದೂರ ಮಾಡ್ಕೊಳ್ಬೇಡ ಅಂತ ಹೇಳ್ತಾ ಇದ್ದೇನೆ. ನೀನ್ ಚಿಕ್ಕವನಾದ್ರೂ ಪರವಾಗಿಲ್ಲ, ದೊಡ್ಡವನಾದ್ರೂ ಪರವಾಗಿಲ್ಲ, ನಿನ್ನ ಬಾಯಿ ಮುಖಾಂತರ ನನ್ನ ಮಾತುಗಳು ಹೇಳಿಸ್ಕೊಳ್ಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ. ನೀನ್ ನನ್ನ ಬಗ್ಗೆ ಮಾತಾಡ್ಬೇಕು, ನನ್ನ ಬಗ್ಗೆ ಪ್ರಕಟಣೆ ಮಾಡ್ಬೇಕು. ಇನ್ನೊಬ್ಬರ ಬಗ್ಗೆ, ಮನುಷ್ಯರ ಬಗ್ಗೆ ಎಲ್ಲ ನೀನು ಪ್ರಕಟಣೆ ಮಾಡೋದು, ನನ್ನ ವಿಷಯ ನೀನು ಪ್ರಕಟಣೆ ಮಾಡ್ಬೇಕಂತ ಹೇಳಿ ದೇವರು ಇಷ್ಟು ಗಾಢವಾಗಿ ನಮಗೆ ಹೇಳಿದ್ರೆ ಕೂಡ ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ನಮ್ಮಷ್ಟು ಮೂರ್ಖತನ ಇನ್ಯಾರು ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೇನೆ ಪ್ರಿಯ. ಅದಕ್ಕಾಗಿ ಯಾವುದನ್ನು ಸೋಲ್ಸ್ಬೇಕಾಗಿದೆ? ಕೆಟ್ಟತನವನ್ನು ಯಾವುದರಿಂದ ಸೋಲ್ಸಬೇಕಾಗಿದೆ? ನೀನು ಕೆಟ್ಟವನಾಗಿ ಸೋಲ್ಸಬೇಕಾ, ನೀನು ಒಳ್ಳೆಯವನಾಗಿ ಅದನ್ನ ಸೋಲ್ಸಬೇಕಾ? ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲ್ಸಬೇಕಂತ ಪ್ರಿಯರೇ. ಅಷ್ಟೇ. ನೀನು ಒಳ್ಳೆಯವನಾಗಿದ್ದೀಯಾ, ನಿನ್ನ ಮನಸ್ಸಾಕ್ಷಿಗೆ ನೀನು ಒಳ್ಳೆಯವನಾಗಿದ್ದೀಯಾ, ಒಳ್ಳೆಯವನಾಗೇ ಇರು ಅಷ್ಟೇ. ಒಳ್ಳೆಯವನಾಗೇ ಇರು. ನಾನು ಒಳ್ಳೆಯವನಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೇನೆ, ನೀನು ಒಳ್ಳೆಯವನಾಗಿರ್ಬೇಕಂತ ಆಸೆ ಪಡು. ದೇವರು ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ, ಯಥಾರ್ಥವಾದ ಮನಸ್ಸು ಕೊಟ್ಟಿದ್ದಾನೆ, ಒಳ್ಳೆ ಸ್ವಭಾವವನ್ನು ಕೊಟ್ಟಿದ್ದಾನೆ, ತನ್ನ ಆತ್ಮವನ್ನು ನಮ್ಮೊಳಗಿಟ್ಟಿದ್ದಾನೆ. ನಾವು ಏನೇ ತಪ್ಪು ಮಾಡಿದ್ರು ಪ್ರತಿ ಮಾತಿನಿಂದ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ, ನಮ್ಮನ್ನ ಬುದ್ಧಿ ಹೇಳ್ತಾ ಇದ್ದಾನೆ. ಈಗ ಸೇವಕರ ಮುಖಾಂತರ ಬುದ್ಧಿ ಹೇಳ್ತಾ ಇದ್ದಾನೆ. ಈ ಮಾತುಗಳಾದ್ರೂ ಕೇಳಿ ನೀನು ಯಾರಾದ್ರೂ ವಿರೋಧವಾಗಿ ಕಟ್ಟಿಕೊಂಡಿದ್ರೆ, ಯಾರ ಮೇಲಾದ್ರೂ ದ್ವೇಷ ಅಂತಕ್ಕಂಥದ್ದಿದ್ರೆ ದಯಮಾಡಿ ಹೇಳ್ತೀನಿ, ಇವತ್ತೇ ಅವ್ರ ಸಂಗಡ ಮಾತಾಡು. ಫೋನ್ ಮಾಡಿ ಅವ್ರ ಸಂಗಡ ಮಾತಾಡಿ ಪ್ರೀತಿ ಬೆಳೆಸ್ಕೊಂಬದಕ್ಕಲ್ಲಿ. ಅವ್ರನ್ನ ನಾನು ಯಾಕೆ ಮಾತಾಡಿಸ್ಬೇಕು, ಅವ್ರು ಕೂಡ ನನಗೇನು ಕೆಲಸ ಐತಂತ ಅನ್ಕೊಳ್ಳಕ್ ಹೋಗ್ಬೇಡ. ಪ್ರೀತಿ ಮಾಡು. ಸೋತು ಗೆದಿಬೇಕಾಗಿದೆ ಮನುಷ್ಯ. ದೇವರು ಅದೇ ಮಾಡಿದ ಪ್ರಿಯರೇ. ದೇವರು ಸೋತ ಪ್ರಿಯರೇ, ತನ್ನ ಮಗನನ್ನೇ ನಿನಗೋಸ್ಕರ ಬಲಿ ಕೊಟ್ಟ. ನೀನು ಶಟ್ಕೊಂಡು ಕುಂತಿದ್ದಿ, ನನಗೆ ದೇವರು ಬೇಡ, ಏನು ಬೇಡ ಅಂತ ಅನ್ಕೊಂಡು ಕುಂತಾಗ ತಾನು ಸೋತು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದ. ಆತನ ಪ್ರೀತಿಯಿಂದ, ಆತನ ಮರಣದಿಂದ, ಆತನ ಗಾಯಗಳಿಂದ, ಆತನ ಒಂದು ಶ್ರಮದಿಂದ, ಆತನ ನೋಡಿದಾಗ ನಿನ್ನ ಮನಸ್ಸು ಕರಿಗಿ ಆತನ ಕಡೆಗೆ ತಿರುಗುವ ಸ್ವಭಾವ ನಿನ್ನನ್ನು ಗೆದ್ದುಕೊಂಡ. ನೀನು ಸೋಲಿಲ್ಲ, ತಾನು ಸೋತು ಬಂದು ನಿನ್ನನ್ನು ಗೆದ್ದುಕೊಂಡ. ಇವತ್ತಾದ್ರೆ ನೀನು ಕೂಡ ಅಷ್ಟೇ ಪ್ರಿಯರೇ, ನೀನು ಸೋತರು ಪರವಾಗಿಲ್ಲ, ಅವನೇ ಇನ್ನೊಬ್ಬನ ಗೆದೆ ಪ್ರಯತ್ನ ಮಾಡಿ. ನೀನು ಶತ್ರುಗಳನ್ನಾದ್ರೂ ಕೂಡ ಗೆದೆ ಪ್ರಯತ್ನ ಮಾಡಿ. ಅಷ್ಟೇ ಹೊರತೇ ನನ್ನ ಕೋಪ ನನಗಿರ್ತದೆ, ನನ್ನ ಸಿಟ್ಟು ನನಗಿರ್ತದೆ, ನನ್ನ ದೇಶ ನನಗೆ ಇರ್ತದೆ ಅಂತಂದ್ರೆ ನೀನ್ ದೇವರ ಮಗನಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಭವಿಷ್ಯತ್ನಲ್ಲಿ ದೇವರನ್ನು ನೋಡುವುದಕ್ಕೂ ಕೂಡ ನಿನ್ ಕೈಲಿ ಆಗಲ್ಲ. ದೇವರ ರಾಜ್ಯಕ್ಕೆ ನೀನು ಸಂಬಂಧಪಟ್ಟವನು ಅಲ್ಲ ಅಂತ ಹೇಳಿ ಈ ಮಾತುಗಳು ಹೇಳಿ ಮುಗಿಸ್ತಾ ಇದ್ದೀನಿ. ದೇವರಿ ಮಾತುಗಳಿಂದ ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀತಿಯಿಂದ ಎಲ್ಲರನ್ನು ಪ್ರೀತಿಸಿ ದೇವರಿಗೋಸ್ಕರ ಬದುಕಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೆ ನಮಸ್ಕಾರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈಗ ದೇವ, ನೀನು ಒಂದು ಒಳ್ಳೆ ಸಂದೇಶವನ್ನು ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಹೌದು ತಂದೆ, ನಮ್ಮನ್ನು ಪಾಪಿಗಳಾಗಿದ್ದಾಗಲೂ ಕೂಡ ನೀನು ಪ್ರೀತಿಸಿ ನಮ್ಮನ್ನು ಪಾಪದಿಂದ ಬಿಡಿಸಿ ಪರಿಶುದ್ಧತೆಯಲ್ಲಿ ನಡೆಸಿ ನಿನ್ನನ್ನು ಅಪ್ಪ, ತಂದೆ ಅನ್ನುವಂತ ಕೂಗುವ ಮನಸ್ಸು ನಮಗೆ ಕೊಟ್ಟದಕ್ಕಾಗಿ, ಆ ಹಕ್ಕು ಅಧಿಕಾರವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ ದೇವ. ಈ ಸಮಯದಲ್ಲಿ ನಮ್ಮನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ. ನಿನ್ನ ಅಮೂಲ್ಯವಾದ ಮಾತುಗಳಿಂದ ನಮ್ಮನ್ನು ಎಚ್ಚರಿಸಿದ್ದೀರಾ ಮತ್ತು ನಾವು ಈ ವಾಕ್ಯಗಳನ್ನು ಕಲಿತುಕೊಂಡು ಮತ್ತು ನಿನ್ನ ವಾಕ್ಯದ ಪ್ರಕಾರ ಬದುಕಲಿಕ್ಕೆ ನಮಗೆ ಸಹಾಯ ಮಾಡ್ಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ನಿಮ್ಮ ಮಧುರವುಳ್ಳ ವಾಕ್ಯಗಳನ್ನು ಕೇಳಿದ್ದೇವೆ ದೇವ. ಈ ಮಾತುಗಳಿಂದ ನಾವು ಸರಿಪಡಿಸಿಕೊಂಡು ಮತ್ತು ಬದುಕಲಿಕ್ಕೆ ನಮಗೆ ಸಹಾಯ ಮಾಡ್ಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ಕೂಡಿ ಬಂದಂತ ಎಲ್ಲರನ್ನೂ ಹೆಸರಾಗಿ ಆಶೀರ್ವದಿಸಿರಿ, ಬಲಪಡಿಸಿರಿ. ಪ್ರತಿಯೊಬ್ಬರನ್ನು ಕೂಡ ನಿನ್ನ ಒಂದು ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡ್ರಿ. ಅವರ ಜೀವನದಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ಕ್ಷಮಿಸ್ರಿ. ಯಾರ ಮೇಲಾದ್ರೂ ದ್ವೇಷ ಇದ್ರೆ ಅವ್ರನ್ನ ಕ್ಷಮಿಸ್ರಿ. ಆ ದ್ವೇಷ ಇಲ್ಲದಂತೆ ಒಳ್ಳೆ ಮನಸ್ಸು, ಒಳ್ಳೆ ಸ್ವಭಾವವನ್ನು ಅವರ ಹೃದಯದಲ್ಲಿ ತುಂಬಿಸ್ಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ಕೂಡಿ ಬಂದಂತ ಪ್ರತಿಯೊಬ್ಬರನ್ನು ಕೂಡ ಬಲಪಡಿಸಿರಿ. ಅನಾರೋಗ್ಯ ಇದ್ರೆ ಯಾರಿಗಾದ್ರೂ ಅನಾರೋಗ್ಯವನ್ನು ತೆಗೆದುಹಾಕಿರಿ, ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿರಿ. ಮಹಾಲಕ್ಷ್ಮಿಗೂ ಮತ್ತು ಭಾರತಿ ಮೇಡಮ್ಗೂ ಮತ್ತು ಇನ್ನು ರಾಜೇಶನ ಹೆಂಡತಿಗೂ ಮತ್ತು
ಇನ್ನು ಅನೇಕರಿಗೂ ದೇವ ಅನಾರೋಗ್ಯದಿಂದ ನರಳುತ್ತಾ ಇದ್ದಾರೆ. ಆ ಅನಾರೋಗ್ಯದಿಂದ ಇರುವಂತ ಪ್ರತಿಯೊಬ್ಬರನ್ನು ನಿಮ್ಮ ಕೃಪೆಯುಳ್ಳ ಹಸ್ತದಿಂದ ಮುಟ್ಟಿ ಸ್ವಸ್ಥತೆಯನ್ನು ನೀಡಿ ನಿನಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಮತ್ತೆ ಈ ಗೂಗಲ್ ಮೀಟ್ ಮುಖಾಂತರ ವಾಕ್ಯ ಕೇಳ್ತಕ್ಕಂತ ಪ್ರತಿಯೊಬ್ಬರು ಕುಟುಂಬಗಳಿಗೆ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿ ಪ್ರತಿಯೊಬ್ಬರು ಕೂಡ ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ನಿನ್ನ ಮಹಿಮೆಗಾಗಿ ಬದುಕಲಿಕ್ಕೆ ಸಹಾಯ ಮಾಡ್ತಾರೆ ಎಂಬುದಾಗಿ ನಂಬುತ್ತಾ ಸಮಸ್ತವನ್ನು ನಿನ್ನ ಪದ್ಮಪಾದಕ್ಕೆ ಒಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದೇವಪ್ಪ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನ್ಯೋನ್ಯತ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲ ನಮ್ಮೊಂದಿಗೆ ನೆಲೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯ.